ಹಾಲೆಲೂಯಾ. ಆ ದೇವರಿಗೆ ಸ್ತೋತ್ರವಾಗಲಿ. ದೇವರ ಸನ್ನಿಧಾನದಲ್ಲಿ ದೇವರ ರೂಪದಲ್ಲಿ ದೇವರ ಸ್ವರೂಪದಲ್ಲಿ ಆತ ನಮಗೆ ಸೃಷ್ಟಿ ಮಾಡಿ ನನಗೆ ಮಹಿಮೆ ಪಡಿಸ್ರಿ ಅಂತ ಕೇಸಿ ಭೂಲೋಕ ಕಳ್ಕೊಟ್ಟಿನಾಗ ನಾವು ಎಷ್ಟರ ಮಟ್ಟಿಗೆ ನಾವು ಮಹಿಮೆ ಪಡಿಸ್ಲತ್ತಿದ್ದೇವೋ ಗೊತ್ತಿಲ್ಲ. ಕರಡಿಗೆ ಸಾಯ್ತಾನ ಮಾತ್ರ ನಮ್ಮೆಲ್ಲರಿಗಿನ್ನ ಹೆಚ್ಚಾಗಿ ದೇವರಿಗೆ ಸ್ತುತಿಸ್ತದ, ಆರಾಧಿಸ್ತದ. ಬೈಬಲ್ದಾಗಿಂದ ಪ್ರತಿ ಒಂದು ಮಾತು ಸಾಯ್ತಾನಕ್ಕೆ ಖೂನಾವ. ಖರೆ ನಮ್ಗೆ ಯಾರಿಗೆ ಬಿ ಯಾರು ಹೇಳ್ತೀರಿ? ಒಂದು ವೇಳೆ ಹೇಳ್ರಿ, ಈ ಅಧ್ಯಾಯದಾಗ ಇದು ಮಾತದ ಅಂತ ಕೇಸಿ ಹೇಳ್ತೀರಿ. ಒಂದು 3-4 ಮಂದಿ ಅದೇ ಅಧ್ಯಾಯ ಅದೇ ವಚನ ಹೇಳ್ತೀರಿ? ಆಯ್ತದ? ಸೈತಾನ ಹೇಳಾಗ್ತದೆ ಎಲ್ಲ. ಅಂದ್ರ ಸೈತಾನ ಜ್ಞಾನಿನ, ನಾವು ಜ್ಞಾನಿನ? ಜ್ಞಾನ ಯಾರ ಬಲ್ಲದ? ಭಯ ಯಾರ ಬಲ್ಲದ? ದೇವ್ರ ವಾಕ್ಯ ಯಾರಿಗೆ ಖೂನ ಅದ? ಹಲ್ಲೆಲೂಯಾ. ಆದ್ರ ದೇವರು ವಾಕ್ಯ ನಮಗೇನಂತಂದ್ರ ಎಷ್ಟೋ ಬಲಪಡಿಸ್ತದ, ಎಷ್ಟೋ ಸಹಾಯ ಮಾಡ್ತದ, ಎಷ್ಟೋ ನಮಗೆ ಅಭಿವೃದ್ಧಿ ಹೊಂದ್ಕೊಳಕ, ಒಂದು ಒಳ್ಳೆ ಆಧರಣೆ ನೀಡ್ಲಕ್ಕ ನಮಗಂದ್ರ ವಾಕ್ಯನೇ ಅದ. ಏನಿಲ್ಲ ಅಲ್ಲ? ಏನದ ಯೆಹೋವನರಾಗ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಅಂದ್ರೆ ವಾಕ್ಯ ನಮಗ್ ಖುನ ಇರಬೇಕಾ ಹೆಚ್ಚಿಗೆ ಸೈತಾನಕ? ಅಲ್ಲ, ವಾಕ್ಯ ನಮಗ್ ಖುನ ಇದ್ರೆ ನಾವು ಏನು ಮಾಡ್ತೇವೆ ಅಂತಂದ್ರೆ ಆಶೀರ್ವಾದಿಸಲ್ಪಡ್ತೇವೆ. ವಾಕ್ಯ ನಮಗ್ ಖುನ ಇತ್ತು ಅಂತಂದ್ರೆ ನಾವು ಸುಖವಾಗಿ ಇರ್ತೇವೆ. ವಾಕ್ಯ ನಮಗ್ ಖುನ ಇತ್ತು ಅಂದ್ರೆ ನಾವು ಅಭಿವೃದ್ಧಿ ಹೊಂದುತ್ತೇವೆ. ವಾಕ್ಯ ನಮಗ್ ಖುನ ಇತ್ತು ಅಂತಂದ್ರ ಇನ್ನೊಬ್ಬರಿಗೆ ಆಶೀರ್ವಾದಕರವಾಗಿ ಇರ್ಲಕ್ಕ ನಮಗೂ ಸಾಧ್ಯ ಅದ. ಏನಿಲ್ಲ, ಒಂದು ವೇಳೆ ವಾಕ್ಯನೇ ನಮಗ್ ಖುನ ಇಲ್ಲ ಅಂತಂದ್ರ ಏನು ಪ್ರಯೋಜನ ಇಲ್ಲ ಅಲ್ಲ? ಆದ್ರೆ ಈ ವಿಷಯದಾಗ ನಾವು ನೋಡ್ಬೇಕಾದ್ರ ಜ್ಞಾನೋಕ್ತಿದಾಗ 9ನೇ ಅಧ್ಯಾಯದಾಗ 10ನೇ ವಚನ ಓದ್ರಿ. జ్ఞానోక్తి సామెతలు 9వ అధ్యాయము 10వ వచనం నుండి 11వ వచనం వరకు ಏನದಂತ? ಯೆಹೋವನ ಭಯ ಯಾರ ಮೂಲವಂತ? ಜ್ಞಾನ ಯಾರ ಬಳಿ ಜ್ಞಾನ ಇರ್ತದೋ ಅವ್ರು ಶಪಿಸಲ್ಪಡಲ್ಲ, ಅವ್ರ ಆಶೀರ್ವಾದಿಸಲ್ಪಡಲ್ಲ, ಅವ್ರ ಅವಮಾನಕ್ಕೆ ಗುರಿ ಆಗಲ್ಲ, ಅವ್ರಿಗೆ ಯಾವುದು ದುಃಖಗಳು ಬರ್ಲಕ್ಕೆ ಸಾಧ್ಯನೇ ಇಲ್ಲ. ಯಾಕೋ ಗೊತ್ತಾ? ಅವರಿಗೆ ಜ್ಞಾನ ಇದ್ರು ಮಾತ್ರ. ಆ ಜ್ಞಾನ ಹೆಂಗಿರ್ಬೇಕಂತದು ಅಲ್ಲ? ಯೆಹೋವನ ಭಯವು ಜ್ಞಾನಕ್ಕೆ ಮೂಲವು, ಪರಿಶುದ್ಧದನು ತಿಳುವಳಿಕೆಯು ವಿವೇಕವು, ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು ಅಂತ. ಇವತ್ತು ನಾವು ಅನೇಕ ದಿನಗಳು ಬದುಕಬೇಕಲ್ಲತ್ತಿದ್ದೇವೆ. ಕಡೆಗೆ ನಮ್ಮ ಆಯುಷ್ ಕಾಲ ಎಲ್ಲಿಗೆ ಬಂದು ನಿಂತದ ನಮಗೆ ಖೂನ ಇಲ್ಲ. ನಮಗೆ ಯಾವುದು ಅಪಾಯ, ಯಾವುದು ಕೇಡು, ಯಾವಾಗ ನಾವು ಸಾಯ್ತೇವೋ ಅದು ನಮಗೆ ಖೂನ ಇಲ್ಲ. ಈ ವರ್ಷ ನಾವು ಬದುಕ್ತೇವೆ ಅಂತ ತೆಗಿಸಿ ಎದಿ ಮೇಲೆ ಹುಡ್ಕೊಂಡು ಕಸಿ ಮಾತು ಹೇಳ್ತಕ್ಕಂಥ ಭಕ್ತಿ ಶಕ್ತಿ ಯಾರಿಗದ ಹೇಳಿದ್ರು? ಯಾಕೋ ಗೊತ್ತಾ? ಅದು ನಮ್ಮ ಪಾಪದ ಪ್ರತಿಫಲ ಅದ. ಎಷ್ಟು ನಾವು ದೇವರಿಂದ ದೂರ ಆಗ್ತೇವೋ ಅಷ್ಟೇ ಜಲ್ದಿ ನಾವು ಮರಣಕ್ಕೆ ಗುರಿ ಆಗ್ತೇವೆ. ಏನಾಗಲು ಶ್ರಮಗಳು, ಸಂಕಟಗಳು, ದುಃಖಗಳು, ಅನೇಕ ಅವಮಾನಗಳು ನಮಗೆ ಅಂದ್ರೆ ಹಿಂಬಾಲಿಸಿ ನಮಗೆ ಬೇಗನೆ ನಾಶ ಮಾಡ್ಕೋ. ಆದ್ರ ಅದ್ರಿಂದ ಇವತ್ತು ನಾವು ಬಿಡುಗಡೆ ಹೊಂದ್ಕೊಳಕ ನಾವು ಹೆಂಗಿರ್ಬೇಕಂತ ಅಲ್ಲ? ಮತ್ತೇನಂತ? ನಿನ್ನ ಆಯುಷನ್ನು ವರ್ಷಗಳು ವೃದ್ಧಿಯಾಗುವವು, ಇನ್ನು ಜ್ಞಾನವಂತನಾದರೆ ನಿನ್ನ ಜ್ಞಾನವು ನಿನಗೆ ಏನಾಗ್ಯದಂತ. ಇವತ್ತು ನಮಗೂ ಜ್ಞಾನ ಇದ್ರೆ ನಾವು ಒಬ್ಬರಿಂದ ಒಂದು ಮಾತು ಅನ್ಸ್ಕೋಬಾರ್ದು, ಒಬ್ಬರಿಂದ ನಾವು ಏನು ಶಪಿಸಲ್ಪಡಬಾರ್ದು. ಒಂದು ವೇಳೆ ನಮಗ ಜ್ಞಾನ ಇದ್ರ ಈ ಜ್ಞಾನ ಸುಮ್ಮನೆ ಬರಲ್ಲ. ಈ ಜ್ಞಾನ ಯಾವಾಗ ಬರ್ತದಂದ್ರ ಯಾವಾಗಾದ್ರೂ ನಾವು ಆತನ ಸನ್ನಿಧಿಲಿ ಹೋಗುತ್ತೇವೋ ಅವಾಗ ದೇವ್ರಿಗೆ ಈ ಜ್ಞಾನ ಕೊಡ್ತಾರ. ದೇವರು ಆ ಜ್ಞಾನ ಕೊಟ್ರೆ ಮಾತ್ರ ಮನುಷ್ಯ ಆಶೀರ್ವದಿಸಲ್ಪಡ್ತಾನ. ದೇವರು ಕೊರ್ನೆಲಿಯನ ಕುಟುಂಬಕ್ಕ ಜ್ಞಾನ ಕೊಟ್ಟರ.
ಆ ಕೊರ್ನೆಲ ಕುಟುಂಬಕ್ಕೆ ಜ್ಞಾನ ಕೊಟ್ಟಿನಾಗ ಅವರೆಲ್ಲರೂ ಕೊರ್ನೆಲ ಹೇಳಿನ ಮಾತು ಕೇಳಿ ಸಮಯಕ್ಕೆ ತಕ್ಕಂತೆ ಅವರೆಲ್ಲರೂ ಒಟ್ಟಾಗಿ ಕೂಡಿ ಮೊಳಕಾಲೂರು ದೇವರಿಗೆ ಸಮಯಕ್ಕೆ ತಕ್ಕಂತೆ ಆರಾಧನೆ ಮಾಡ್ತಕ್ಕಂಥರಾಗಿದ್ದರು. ಇವತ್ತು ನಾವು ವಾರದಾಗ ಒಂದಿನ ಬರಲು ಹೊಂಟಿದ್ದೆವು, ವಾರದಾಗ ನಾವು ಬುಧವಾರ ಬರಲು ಹೊಂಟಿದ್ದೆವು, ಶುಕ್ರವಾರ ಬರಲು ಹೊಂಟಿದ್ದೆವು, ಐತಾರ ಹೊಂಟಿದ್ದೆವು, ಸಮಯಕ್ಕೆ ಹೊಂಟಿಲ್ಲ. ಅದು ಬಿ ದೇವರು ಭಯ ಅದನ, ದೇವ್ರನ್ನ ನಾವು ಜ್ಞಾನಿಗಳಿದ್ದು ನಾವು ಆತನ ಲಾಭ ಹೊಂದಲತ್ತಿದ್ದೇವ. ಸೈತಾನ ಒಂದು ಮಾತು ಹೇಳ್ತಾನ, ಓ ಸೈತಾನ ಯಾಕಡೆಯಿಂದ ಹೊಂಟಿದೆ ಅಂತ ಕೇಳಿದ್ರ, ಭೂಲೋಕದಲ್ಲಿ ಅಲ್ಲಿ ಅಲ್ಲಿ ಒಡ್ಯಾಡಿ ಹೊಂಟಿದೆ ಅಂತ ಅಂದನ. ಅಲ್ಲಿ ನನ್ನ ಮಗಹನ ನೋಡಿದೆ ಅವನಿಗೆ ಅಂದ್ರೆ ಸಡನ್ಲಿ ನೆನಪು ಮಾಡಿ ಹೇಳ್ತಾನ. ಏನಂತ ಹೇಳ್ತಾನ? ಯೋಬ್ನ ಅಲ್ಲತಾನವ. ಎಷ್ಟು ಜಲ್ದಿ ಕೊನ ಹಿಡ್ತಾನ. ಯೋಬನ ಸುತ್ತಮುತ್ತ ನಿನ್ನ ಆಶೀರ್ವಾದ ಬೇಲಿ ಅದ ಅಂತಂದ್ರ, ಅಸಲ ಆತನ ಆಶೀರ್ವಾದ ಬೇಲಿ ಯಾಕದ ಅಂತಂದ್ರ ದೇವರಿಗೆ ಆರಾಧನಾ ಮಾಡ್ತಾನ, ದೇವರಿಗೆ ಸ್ತೋತ್ರ ಮಾಡ್ತಾನ, ದೇವರಿಗೆ ಇಷ್ಟವಾಗಿರ್ತಕ್ಕಂಥ ಒಳ್ಳೆ ಕ್ರಿಯೆಗಳು ಮಾಡಿ ಕಸಿ ದೇವರಿಗೆ ಮಹಿಮೆ ಪಡಿಸ್ತಾನ. ಅದ್ರ ಕಡೆಯಿಂದ ಆತ ಆಶೀರ್ವಾದಿಸಲ್ಪಟ್ಟನ. ಅದ್ರ ಕಡೆಯಿಂದ ಎಲ್ಲಕ ಹೆಚ್ಚಾಗಿ ದೊಡ್ಡ ಧನವಂತಾಗಿ ಹಣ, ಒಳ್ಳೆ ಭಕ್ತನಾಗಿ ಹಣ. ಆ ಕೊರ್ನೆಲ ಕುಟುಂಬ ಬಿ ಹಂಗೆ ಅದ. ಕೊರ್ನೆಲೆ ಒಬ್ಬ ಅನ್ಯಾಯ ವ್ಯಕ್ತಿ ಆಗಿದ್ದ. ಆತಗೆ ಸತ್ಯ ಗುಣ ಇಲ್ಲ, ನಿಜವಾದ ದೇವರ ಗುಣ ಇಲ್ಲ. ಕಡೆಗೆ ನಿಜವಾದ ದೇವರಿಗೆ ಹೇಗೆ ಆರಾಧನೆ ಮಾಡಬೇಕು ಆ ಕರ್ಮ ಮಾತ್ರ ಅವನ ಬಳಿ ಇತ್ತು. ಆ ಆತ್ಮ ಭರಿತನಾಗಿ ದೇವರಿಗೆ ಯಾವಾಗಾದ್ರೂ ಆರಾಧನೆ ಮಾಡಕ ಪ್ರಾರಂಭ ಮಾಡಿನೋ, ದೇವರಿಗೆ ಪ್ರಾರ್ಥನೆ ಮಾಡಿ ಬೇಡಕ ಪ್ರಾರಂಭ ಮಾಡಿನೋ, ಆ ವ್ಯಕ್ತಿ ಆ ದೇಶದಾಗ ಎಲ್ಲಕ್ಕಿಂತ ದೊಡ್ಡ ಧನವಂತ ಆಗಿ ಹಣ. ಆ ಕುಟುಂಬ ಆಶೀರ್ವದಿಸಲ್ಪಟ್ಟದ. ನಾವು ಬುಧವಾರ ಬರಲೇವು, ಶುಕ್ರವಾರ ಬರಲೇವು, ಆಯ್ತಾರ ಟೈಮಿಗೆ ಬರಲೇವು, ಮನೆಗೆ ಬಿ ಪ್ರಾರ್ಥನಾ ಮಾಡ್ತೇವೋ ಇಲ್ಲೋ, ಯಾ ಚಾಡಿ ಹೇಳ್ಕೊತಾ, ಯಾರ್ಯಾರ ಮೇಲೆ ಗುಣ ಗುಟ್ಕೋತಾ, ಯಾರ್ಯಾರಿಗೆ ಶಪಿಸ್ಕೊತಾ ಇರ್ತೇವೋ, ನಮಗೆ ಗುಣ ಇಲ್ಲ. ಇದು ಆಶೀರ್ವಾದ ಅಲ್ಲ, ಇದು ಕ್ರೈಸ್ತರ ಜೀವಿತ ಅಲ್ಲ, ಇದು ಭಕ್ತಿ ಜೀವಿತ ಅಲ್ಲ. ಇದು ಬಿಡಬೇಕಾಗ್ಯದ. ನಾವು ಯಾವಾಗಾದ್ರೂ ನಮಗೆ ನಾವು ಪರಿಶುದ್ಧವಾಗಿ ಮಾಡ್ಕೋತೇವೋ, ಯಾವಾಗ ನಮಗೆ ನಾವು ಶುದ್ಧವಾಗಿ ಮಾಡ್ಕೋತೇವೋ, ಅವಾಗ ದೇವರ ಆತ್ಮ, ಪರಿಶುದ್ಧಾತ್ಮ ನಮ್ಮ ಸಂಗಡ ಬಂದ್ಕಸಿ ನಮಗ್ ಸಂಗಡ ಮಾತಾಡ್ಲಕ, ನಮಗೆ ಸಹಾಯ ಮಾಡ್ಲಕ, ನಮಗೆ ಅಭಿವೃದ್ಧಿ ಪಡಿಸ್ಲಕ ಆತ ಇಷ್ಟ ಪಡಿತಾನ. ಈಗ ನಮ್ಮ ಕ್ರೈಸ್ತರ ಜೀವಿತ ಹೆಂಗದ ಅಂದ್ರ ತೋರಿಕೆ ಭಕ್ತಿ, ತೋರಿಕೆ ಎಲ್ಲ ತೋರಿಕೆ. ಒಂದ್ ವೇಳೆ ಏನಾರ ಬೇಕಂದ್ರೆ ಚರ್ಚಿಗೆ ಎಲ್ಲರಿಗಿನ ಹೆಚ್ಚಿಗೆ ಕೊಟ್ಕಸಿ ಬಾಜಿಗೆ ತರ, ಅದು ಒಂದು ಭಕ್ತಿ. ಏನಿಲ್ಲ, ಅದು ಒಂದು ಭಕ್ತಿ. ದೇವರಿಗೆ ಕೊಡೋದು ಭಕ್ತಿನೇ ಅದ, ದೇವರಿಗೆ ಅಧೀನವಾಗಿರೋದು ಭಕ್ತಿನೇ ಅದ, ದೇವರಿಗೆ ಸಮಯಕ್ಕೆ ತಕ್ಕಂತೆ ಸ್ತೋತ್ರ ಮಾಡೋದು ಬಿ ಭಕ್ತಿನೇ ಅದ. ಒಂದ್ ವೇಳೆ ಈ ರೀತಿಯಾಗಿ ನಾವು ಭಕ್ತಿಯಲ್ಲಿ ಬೆಳೆದೆವು ಅಂತಂದ್ರ ನಮಗೆ ವಿಶೇಷಕರವಾದ ಆಶೀರ್ವಾದಗಳು ನಮಗೆ ಅಂದ್ರೆ ಸಿಗ್ತಾವೆ. ಏನದಂತ 12ರಾಗ, ನಿನ್ನು ಜ್ಞಾನವಂತನಾದರೆ ನಿನ್ನ ಜ್ಞಾನವು ನಿನಗೆ ಲಾಭಕರ ಅಂತ, ಧರ್ಮ ನಿಂದಕರನ ನಿನ್ನ ಅಪರಾಧ ಆದರೆ ಫಲವನ್ನು ಅನುಭವಿಸುವಿ ಅಂತ. ಏನಾದರೂ ಧರ್ಮ ನಿಂದಕನಾದರೆ ಅಲ್ಲ, ಧರ್ಮಕ್ಕೆ ನಿಂದಿಸಿದ್ರೆ ಮಾತ್ರ, ಧರ್ಮಕ್ಕೆ ಅವಮಾನ ಪಡಿಸಿದ್ರ, ಸಮಯಕ್ಕೆ ದೇವರಿಗೆ ನಾವು ಆರಾಧನೆ ಮಾಡಲು ಹೋದ್ರು, ಸಮಯಕ್ಕೆ ನಾವು ದೇವರಿಗೆ ಕೃತಜ್ಞತೆ ಹೇಳಲು ಹೋದ್ರು, ಅದರ ಪ್ರತಿಫಲ ನಮಗೆ ಸಿಗ್ತದ. ಅದು ಪ್ರತಿಫಲ ಹೊಂದತಕ್ಕಂಥ ಜನರಿಗೆ ಏನಂತಂದ್ರೆ ಗೊತ್ತಾಯ್ತದ. ಅದು ಹಿಂಗ ಆಗಾಣಿದಿಲ್ರಿ ಅಂತ ಕೇಶಂದ್ರ ಅವರು ಹಿಂದಿನ ಸರಿ ಎಷ್ಟೋ ದುಃಖ ಪಡಿತಾರ. ಕರೆಕ್ಟ್ಗೆ ವಾಸ್ತುಕ್ ನೋಡ್ಬೇಕಾದ್ರೆ ಅದೇ ಕರೆಕ್ಟ್ ಅದ ಅಲ್ಲ. ಯಾಕಂದ್ರೆ ದೇವರು ಅನ್ಯಾಯಸ್ಥನಲ್ಲ, ಯಾರಿಗೆ ಅಂಜತಕ್ಕಂಥವ್ರಿಗೆ ಅಲ್ಲ. ಯಾರ ಪ್ರತಿಫಲ ಅವ್ರಿಗೆ, ಯಾರ ಕೂಲಿ ಅವ್ರಿಗೆ ತಪ್ಪಲ್ಲನೆ ಕೊಡ್ತಾರ. ಏನು ಕೊಡಲ್ಲ? ಬಂಗಾರ ಕದಿನವನಿಗೆ ಬಂಗಾರ ಕೊಡ್ತಾರ, ಕಬ್ಬಿಣ ಕದಿನವನಿಗೆ ಕಬ್ಬಿಣ ಕೊಡ್ತಾರ ಅಲ್ಲ. ಏನು ಕೊಡಲ್ಲ? ಖಂಡಿತವಾಗಿ ಯಾರ್ದು ಕೂಲಿ ಅವರಿಗೆ ದೇವರು ಕೊಡ್ತಾರ. ಅದ್ರ ಕಂಡೆ ಜ್ಞಾನಕ್ಕಿದಾಗ 2ನೇ ಅಧ್ಯಾಯದಾಗ 2ನೇ ವಚನದಾಗ, ನೀನು ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು, ಬುದ್ಧಿಗಾಗಿ ಮೊರೆಬಿಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ಅಂತ. ಇದು ನಿಜವಾಗ್ಲು ಇವತ್ತು ನಾವು ಎದಕ್ಕೆ ಮೊರೆ ಇಡಬೇಕು? ಎದಕ್ಕೆ ಮೊರೆ ಇಡಬೇಕು? ಸಣ್ಣ ಮಕ್ಕಳಿಗೆ ಸಣ್ಣಂದು ಹಿಡಿದು ರಾಟಿ ಖರಾಬ್ ಮಾಡಿನವ್ರು ಯಾರು ಅಂತಂದ್ರ ದೇವ್ರ
ಹಾಂ, ಯಾರು ಐಸ್ ಕ್ರೀಮ್ ಇಸ್ಕೊಡೋರು ಯಾರು? ಪಾಪಾಡಿ ಇಸ್ಕೊಡೋರು ಯಾರು? ಹಾಂ, ದೇವ್ರ? ಹಾಂ, ಅಜ್ಜಿಗೆ ಹೊಡಿ, ತಾತಗೆ ಹೊಡಿ, ಅತ್ತಿಗೆ ಬೈ ಎಂಬೋರು ಯಾರು? ದೇವ್ರ? ಹಾಂ, ಮಕ್ಕಳು ರಾಟಿ ಖರಾಬ್ ಮಾಡ್ತೀವಿ ನಾವು. ಹಿಂದಿನ ಸರಿ ನಮಗೆ ದೇವರು ಇಂಥ ಮಗ ಕೊಡಾಣಿದ್ದಿಲ್ಲ. ಅಲ್ಲ, ಇವತ್ತು ನಾವು ಈ ವಾಕ್ಯ ಏನು ಹೇಳ್ತದ್ರಿ? ಇಲ್ಲಿ ಏನು ಹೇಳ್ತದ? 2ನೇ ವರ್ಷದಾಗ, ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು, ಬುದ್ಧಿಗಾಗಿ ಮೊರೆವಿಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ಅಂತ. ಇವತ್ತು ನಮ್ಮ ಕಿವಿಗಳು ಯಾಕಡೆವ? ನಮ್ಮ ಜ್ಞಾನ ಯಾಕಡೆ ಅದ? ನಮ್ಮ ಮಕ್ಕಳಿಗೆ ನಾವು ಯಾವ ಮಾರ್ಗದಲ್ಲಿ ನಡೆಸುತ್ತಿದ್ದೆವು? ಒಬ್ಬಕಿ ನಮ್ಮ ಊರಾಗ ಹೆಣ್ಮಗಳಿದ್ದಳಂತ. ಆ ವ್ಯಕ್ತಿ ಕೆಲಸ ಮಾಡಕ್ ಹೋಯ್ತಾನು, ಕೆಲಸ ಮಾಡಿ ದುಡ್ಡುಗಳು ತಂದು ಕೊಡ್ತೀನಂತ. ಏನಂತ ಹೇಳಿ ಕೊಡ್ತೀನಂತ? ದಿನ ಮನೇಲಿಂದ ಹೋಗ್ಲತ್ತರು, ಈಗ ಈ 100 ರೂಪಾಯಿ ಮಕ್ಕಳಿಗೆ ಏನ್ರ ತಿಲ್ಲಕ್ಕಿಸ್ಕೊಡು ಅಂತೇಳಿ ಹೋಯ್ತಾನಂತ. ಏನ್ ಮಾಡ್ತೀಳಂತಾಕಿ? ಆ ದುಡ್ಡುಗಳು ಅವ್ರಿಗೆ ತಿಲ್ಲಕ್ ಹೊರಗಿಂದ ಏನು ಬೀಸ್ಕೊಡೋದಪ್ಪಲೆ, ಮನೆಗೆ ಒಳ್ಳೆ ಒಳ್ಳೆ ಗರಂ ಗರಂ ಊಟ ತಯಾರು ಮಾಡ್ಕೇಸಿ ಅವ್ರಿಗೆ ಹೊಟ್ಟೆ ತುಂಬ ಉಳ್ಳಾಕ್ ಕೊಡ್ತೀಳಂತ. ಏನು ಚಂದ ಹೊಟ್ಟೆ ತುಂಬ ಉಳ್ಳಿನ ಮಕ್ಕಳು ಹೆಂಗಿರ್ತಾವ? ಚಂದ ಇರ್ತಾವ. ನೋಡ್ತೀನಂತ ಮಕ್ಕಳಿಗೆ, ತಿಂದು ತಂದರುಸ್ತಿಯಾರ, ಭಾರಿಯಾರ ಅಂತೇಳಿ ಅನ್ಕೋತೀನಂತ. ಕರಡಿಕೆ ತಿಲ್ಲಕ್ ಹಾಕಿ ಒಂದು ದುಡ್ಡು ಹೊರಗಿಂದ ಇಸ್ಕೊಡ್ತಿಲ್ಲ ಅಂತ. ಎಲ್ಲ ಕೊಟ್ಟಿನ ದುಡ್ಡೆಲ್ಲ ಜಮಾ ಮಾಡ್ಯಾಳ. ಜಮಾ ಮಾಡಿ 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 ಈಸ್ ರೊಕ್ಕಗಳು ಜಮಾ ಆಗ್ಯಾವ ಅಂತಂದ್ರ ಹೇಳಕ್ ಬರಲ್ಲ. ಕರೆಕ್ಟ್ ಪರಿಸ್ಥಿತಿ ಖರಾಬ್ ಬಂದಿನಾಗ, ಕರೆಕ್ಟ್ ಪರಿಸ್ಥಿತಿ ಅವ್ರಿಗೆ ಖರಾಬ್ ಬಂದಿನಾಗ, ಅವ್ರು ಹೈದರಾಬಾದ್ ಅಂತ ಪಟ್ಟಣ ಬಿಟ್ಕೊಟ್ಟು ಕಸಿ ಊರಿಗೆ ಹೋಗಿ, ಊರವಾಗಿ ಸುಮಾರು 4-5 ಎಕರೆ ಭೂಮಿ ತಗೊಂಡು ಇವತ್ತು ಸುಖವಾಗಿ ಜೀವಮಾನ ಮಾಡ್ತಾರ. ಸುಖವಾಗಿ ಜೀವಮಾನ ಮಾಡ್ತಾರ. ಅದಕ್ಕೆ ಕಾರಣ ಏನೋ ಗೊತ್ತಾ? ಇವತ್ತು ನಾವು ಮಕ್ಕಳು ತಿಲ್ಲಿ ಅಂತೇವೆ, ಪರವಾಗಿಲ್ಲ, ತಿನ್ನಿಸ್ಬೇಕು. ಯಾವುದು ತಿನ್ನಿಸದ ಅದೇ ಮಾತ್ರ ತಿನ್ನಿಸ್ಬೇಕು ಅಲ್ಲ. ಸಿಕ್ಕಾಪಟ್ಟಿಗೆ ಬಿ ತಿನ್ನಿಸಿದ್ರ ನಮ್ಮ ಮಕ್ಕಳ ಆರೋಗ್ಯ ಬಿ ಹಾಳಾಗೋಯ್ತದ, ಗುಣಗಳು ಬಿ ಹಾಳಾಯ್ತದ, ನಡವಳಿಕೆ ಬಿ ಹಾಳಾಯ್ತದ. ಅದಕ್ಕೆ ದಿಟ್ಟಿಗೆ ಇಕ್ಬೇಕಾದ್ರ ನಾವು ದೇವರ ಸನ್ನಿಧಾನದಲ್ಲಿ ನಾವು ಮೊದಲು ಕರೆಕ್ಟ್ ಆಗಿ ನಾವು ದೇವರಿಗೆ ಮೊರೆ ಇಡಬೇಕು. ಆ ಜ್ಞಾನ ನಂಬಲ್ಲಿರ್ಬೇಕು. ಆದ್ರೆ ಇವತ್ತು ಹೇಳ್ರಿ, ಏಸೋ ಮಂದಿಗೆ ಮಕ್ಕಳಿಗೆ ರೊಕ್ಕ ಕೊಟ್ಟರು ಅವ್ರು ಸ್ಕೂಲಿಗೆ ಹೋಗೋರು ಹೊಂಟಾರ, ಅವ್ರು ಕಾಲೇಜಿಗೆ ಹೋಗೋರು ಹೊಂಟಾರ, ಯಾಕಡೆ ಓಡಾಡಿ ಹೊಂಟಾರ. ಫೇಲ್ ಆದ್ರೆ ಕಣ್ಣೀರು ಸುರಿಸ್ತಾರ ಯಾರ್ರಿ? ಫೇಲ್ ಆದ್ರೆ ಹೊಡಿತಾರ, ಬೈತಾರ ಯಾರ್ರಿ? ಮಕ್ಕಳು ತಿರುಗಿ ಮನೆಗೆ ಬರ್ತಾರ? ಮಕ್ಕಳು ಚಂದಿರ ಗ್ಯಾರಂಟಿ ಅದ? ಆದ್ರ ಇದಕ್ಕೆ ಮಕ್ಕಳು ಬುದ್ಧಿ ಖರಾಬ್ ಮಾಡೋರು ಯಾರು? ನಾವೇ. ಅದಕ್ಕೆ ಜಾಗೃತವಾಗಿ ಈ ರೀತಿಯಾಗಿ ನಮ್ಮ ಹೃದಯವ ನಮ್ಮ ವಿವೇಕದ ಕಡೆಗೂ ತಿರುಗಿಸಿದ್ರೆ ನಾವು ಹಾಳಾಗಲೆವು, ನಮ್ಮ ಮಕ್ಕಳು ಬಿ ಹಾಳಾಗಲ್ಲ. ಆ ರೀತಿಯಾಗಿ ಆದ್ರೂ ಮಾತ್ರ ಅದ್ಭುತವಾದ ಆಶೀರ್ವಾದ ಹೊಂತೇವೆ. ಮತ್ತೆ ನನ್ನ 4 ಅದನ್ನು ಬೆಳೆಯಂತೆಯೂ ನಿಕ್ಷಾಪದಂತೆಯೂ ಹುಡುಕು, ಆಗ ನೀನು ಯೆಹೋವನ ಭಯವನ್ನು ಅರಿತು ದೇವ ಜ್ಞಾನವನ್ನು ಪಡೆದುಕೊಳ್ಳುವಿ. ದೇವ ಜ್ಞಾನ ಪಡ್ಕೊಂಡ್ರೆ ಮಾತ್ರ ದೇವರು ನಮ್ಮ ಸಂಗಟ ಇರ್ತಾರಂತ್ರೆ, ಏನು ಕೈ ಬಿಟ್ಟು ಕೊಡ್ತಾರಂತ್ರೆ. ಒಂದ್ ವೇಳೆ ಎಷ್ಟು ಜನರಿಗೆ ಒಂದ್ ವೇಳೆ ಆ ರೀತಿಯಾಗಿ ಮಾಡ್ಲಿಕ್ಕೆ ಇಷ್ಟ ಅದನ್ನು ದಯ ಮಾಡಿ ಮಾಡ್ಲಿಕ್ಕೆ ಇಷ್ಟಪಡಿರಿ. ಅದು ಮಾಡಿದ್ರು ಮಾತ್ರ ಈಗ ನಾವು ಜ್ಞಾನೋಕ್ತಿ 9ನೇ ಅಧ್ಯಾಯದಾಗ ಓದಿದ್ದೇವಲ್ಲ, ಅದು ನಮ್ಗೆ ಒಳ್ಳೆ ಲಾಭಕರ. ಏನಿಲ್ಲ, 9ನೇ ಅಧ್ಯಾಯ 12ನೇ ವರ್ಷದಾಗ 11ನೇ ವರ್ಷದಾಗ ಓದಿದ್ದೇವಲ್ಲ, ಅದು ನಮ್ಗೆ ಏನದಂತ ಒಳ್ಳೆ ಲಾಭ. ನಾವು ಲಾಭ ನಮ್ಮ ದೇವ್ರ ಸನ್ನಿಧಾನದಲ್ಲಿ ನಾವು ಲಾಭ ಆಗ್ಬೇಕಾದ್ರ ಈ ಜ್ಞಾನ, ಈ ವಿವೇಕ ನಮಗೆ ಬೇಕು. ಏನಿಲ್ಲ ಅಲ್ಲ. ಮತ್ತೇನಂದದ 6ನೇ ವರ್ಷದಾಗ ಯೆಹೋವನ ಜ್ಞಾನವನ್ನು ಕೊಡುವಾತನು ಆತನ ಬಾಯಿಯಿಂದಲೂ ತಿಳುವಳಿಕೆಯು ವಿವೇಕವು ಹೊರಡು ಬರುತ್ತವೆ ಅಂತ. ದೇವರ ಸನ್ನಿಧಾನದಲ್ಲಿ
ಮನುಷ್ಯರಿಗೆ ಏನೇನು ಬೇಕು ಅವೆಲ್ಲ ದೇವ್ರ ಬಲಿಂದೇ ಬರ್ತಾವ. ಈ ವಿವೇಕ ಯಾವಾಗಾದ್ರೂ ಮನುಷ್ಯ ಸಂಪಾದನ ಮಾಡ್ಕೋತಾನೋ ಭೂಮಿ ಮೇಲೆ ಇರೋ ತನಕ ಅವ ಆಗಲಿ ಅವನ ಸಂತಾನ ಆಗಲಿ ಎಂದಿಗೂ ಬಿ ನಾಶ ಆಗ್ಲಕ್ಕೆ ಸಾಧ್ಯನೇ ಇಲ್ಲ. ಅವಮಾನ ದುಃಖಗಳು ಹೊಂದ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಯಾಕೋ ಗೊತ್ತಾ? ದೇವರ ಸನ್ನಿಧಾನದಲ್ಲಿ ಆ ಜ್ಞಾನ ಹೊಂದ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅದ್ಭುತವಾದ ಆಶೀರ್ವಾದಗಳು ಹೊಂದ್ಕೊಳಕ ಸಾಧ್ಯದ. ಮತ್ತೇನಂತ 7ನೇ ವರ್ಷಗ ಆತನು ಯಥಾರ್ಥ ಚಿತ್ತರಿಗಾಗಿ ಸುಜ್ಞಾನವನ್ನು ಕುಡಿಸಿ ಇಡುವನು, ದೋಷವಿಲ್ಲದ ನಡೆಯುವವರಿಗೆ ಗುರಾಣಿಯೂ ಆಗಿ ಇದ್ದಿದ್ದು ಅಂತ್ರಿ. ದೇವರು ಗುರಾಣಿಯಾಗಿ ದೇವರು ನಮ್ಮ ಬೆನ್ನು ಬಿಡಲ್ಲ. ನಾವು ಎಷ್ಟು ಕಷ್ಟದಾಗಿರ್ಲಿ, ಸಮಸ್ಯೆದಾಗಿರ್ಲಿ, ಯಾವುದೇ ಪರಿಸ್ಥಿತಿದಾಗಿರ್ಲಿ, ಕರೆಕ್ಟ್ ಟೈಮಿನಾಗ ನಮಗೆ ದೇವರು ನಮಗೆ ಸಹಾಯ ಮಾಡ್ತಾರ. ಈ ಲೋಕದಾಗ ಎಲ್ಲರೂ ಕೈ ಬಿಟ್ಟಾರ ಅಂತ ಹೇಳಿ ನಾವು ಅನ್ಕೋತೇವೆ. ದೇವರು ಬಿ ನಮಗೆ ಕೈ ಬಿಟ್ಟಾರ ಅಂತ ಹೇಳಿ ನಾವು ದೇವ್ರಿಗೆ ಬಿ ಬಿಟ್ಟು ಕೊಡ್ತೇವೆ. ಕಡೆಗೆ ಅದೇ ಟೈಮಿನಾಗ ದೇವರು ನಮಗೆ ಕೈ ಹಿಡಿದು ನಡೆಸ್ತಾರ. ಅವಾಗೆ ನಾವು ಆಶೀರ್ವಾದಿಸಲ್ಪಡ್ಲತ್ತಿದ್ದೆವು. ಏನಿಲ್ಲ. ಮತ್ತೇನಂತ 8ರಾಗ ನ್ಯಾಯ ಮಾರ್ಗನು ರಕ್ಷಿಸುತ್ತಾ ತನ್ನ ಭಕ್ತರ ದಾರಿಯನ್ನು ನೋಡಿಕೊಳ್ಳುವನು ಅಂತ. ನೋಡಿದ್ರೆ ನಿಮ್ಮಲ್ಲಿ ಭಕ್ತಿ ಏಟದ ದೇವರು ನೋಡ್ತಾರ. ಆ ಭಕ್ತಿ ನೋಡಿನೇ ನಿಮ್ಗೆ ಆಶೀರ್ವಾದ ಮಾಡ್ತಾರ. ಆ ಭಕ್ತಿ ನಾವು ಸಂಪಾದನ ಮಾಡ್ಕೋಬೇಕಾದ್ರೆ ಇವತ್ತು ನಾವು ಎಲ್ಲಿಗೆ ಹೋಗ್ಬೇಕು ಅಲ್ಲ? ಎಷ್ಟೋ ಓದಿನವರು ಬರ್ದಿನವರು ಎಲ್ಲರೂ ಏನ್ ಮಾಡ್ತಾರೆ, ಥೋಡೆ ಮಂದಿ ಅಂದ್ರೆ ಅರೆ ಇದು ಬಿ ಸರಿಗಿಲ್ಲ ಅಲ್ಲತ್ತಾರ. ಓದಿ 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 ಇಲ್ಲ ಅರೆ ಇದು ಬಿ ಸರಿಗಿಲ್ಲ ಅಲ್ಲತ್ತಾರ. ಥೋಡೆ ಮಂದಿ ಏನ್ ಮಾಡ್ತಾರ ಖುನದ ಸತ್ಯವೇದ ಓದ್ಕೊಂಡು ಅದು ಸತ್ಯ ಗ್ರಹಿಸ್ಕೊಂಡು ಇದು ಕರೆಕ್ಟ್ ಅದ ಅಲ್ಲತ್ತಾರ. ಎಷ್ಟು ಅನ್ಯ ಜನರು, ಎಷ್ಟು ದೊಡ್ಡ ಓದಿನವರು ಇವತ್ತು ಎಲ್ಲ ಅವ್ರಿಗೆ ಈ ಲೋಕದಾಗ ಎಲ್ಲ ಆಶೆಗಳು ತೆಗೆದು ಹಾಕಿ ಅವಕ್ಕೆಲ್ಲಕ್ಕ ಬಾಜಿಗೆ ಮಾಡಿ ಹಾಕಿ ಇದ್ರಾಗ ಮೋಸ ಅದ, ಇದ್ರಾಗ ಪಾಪ ಅದ, ಇದ್ರಾಗ ಶಾಪ ಅವ, ಇದ್ರಾಗ ಬದುಕಲಕ್ಕ ಆಗಲ್ಲ ಅಂತ ಎಷ್ಟೋ ಜನರು ತಿಳಿದುಕೊಂಡು ಅವಕ್ಕೆಲ್ಲಕ್ಕ ಬಾಜಿಗೆ ಮಾಡಿ ಸತ್ಯವೇದ ಗ್ರಂಥ ಓದ್ಕೊಂಡು ಸತ್ಯವೇದಕ್ಕೆ ಅಧೀನವಾಗಿದ್ದು ದೇವರಿಗೆ ಸ್ತುತಿ ಮಾಡುವಾಗ, ದೇವರಿಗೆ ಸ್ತೋತ್ರ ಮಾಡುವಾಗ, ದೇವರು ವಚನ ಹೇಳುವಾಗ, ದೇವರು ಪ್ರಾರ್ಥನೆ ಮಾಡುವಾಗ ಅನೇಕ ಆಶೀರ್ವಾದಗಳು ಹೊಂದ್ಕೋತಾರ. ಏನು ಹೊಂದ್ಕೋತಾ ಇಲ್ಲ. ಇವತ್ತು ಯಾಕೆ ಕ್ರೈಸ್ತರ ನೋಡ್ರಿ ಅಂತ ದೊಡ್ಡ ಆಶೀರ್ವಾದಗಳು ಹೊಂದ್ಕೊಂಡಿರ್ತಕ್ಕಂಥ ಇವತ್ತು ಯಾವ ಮಾತೃ ಕುಲದವ್ರು ಹೇಳಿ ನಮ್ಮ ದೇವರು ಅಂತ ಹೇಳ್ಕೊತಾರ. ಕಡೆಗೆ ದೇವರಿಗೆ ಇಜ್ಜತ್ ಕೊಡಲ್ಲ. ನಮ್ಮ ದೇವರು ಅಂತ ಹೇಳ್ಕಸಿ ಹೇಳ್ಕೊತಾರ. ಸರಿಯಾದ ಸಮಯದಲ್ಲಿ ಆರಾಧನಾ ಮಾಡಕ್ ಹೋಗಲ್ಲ. ನಮ್ಮ ದೇವರು ಅಂತ ಹೇಳ್ಕಸಿ ಹೇಳ್ಕೊತಾರ. ಪ್ರಾರ್ಥನಾ ಅಂಬದೇ ಅವ್ರಿಗೆ ಖುಣ ಇಲ್ಲ. ನಮ್ಮ ದೇವರು ಅಂತ ಹೇಳ್ಕೊತಾರ. ಆ ವಾಕ್ಯನೇ ಅವ್ರಿಗೆ ಗೊತ್ತಿಲ್ಲ. ದೇವರು ಭಯನೇ ಅವ್ರಿಗಿಲ್ಲ. ಅಂದ್ರೆ ಉನ್ನತ ಸ್ಥಿತಿಗೆ ಹೆಂಗ್ ಬರ್ತಾರ? ಒಂದು ಉನ್ನತ ಪದವಿ ಯಾವಾಗ ಸಿಗ್ತದ ಅಂತಂದ್ರ ದೇವರ ಕೈ ನಾವು ಜ್ಞಾನ ತಿರುಗಿಸಿದ್ರೆ ಮಾತ್ರ ಸಿಗ್ತದಿಲ್ಲ. ಹೋದ್ರೆ ಸಿಗ್ಲಾಕ ಸಾಧ್ಯನೇ ಇಲ್ಲ. ಏನಂತ 8ರಾಗ ನ್ಯಾಯ ಮಾರ್ಗನು ರಕ್ಷಿಸುತ್ತಾ ತನ್ನ ಭಕ್ತರ ದಾರಿಯನ್ನು ನೋಡಿಕೊಳ್ಳುವನು. ಹೀಗಿರಲು ನಿನ್ನ ನೀತಿ ನ್ಯಾಯಗಳನ್ನು ಧರ್ಮವನ್ನು ಅಂದರೆ ಸಕಲ ಸನ್ಮಾರ್ಗಗಳನ್ನು ತಿಳಿದುಕೊಳ್ಳುವಿ ಅಂದ್ರೆ ದೇವರು ಸನ್ನಿಧಾನದಲ್ಲಿ ಸತ್ಯವೇದ ಯಾರಾದರೂ ಓದುತ್ತಾರೋ, ಯಾರಾದರೂ ವಾಕ್ಯಗಳು ಕೇಳುತ್ತಾರೋ ಅವರು ಮಾತ್ರ ಗ್ರಹಿಸ್ಲಕ್ಕ ಸಾಧ್ಯದ. 10ನೇ ವರ್ಷದಾಗ ಏನ್ ಹೇಳ್ತಾ ಗೊತ್ತಾ? ಜ್ಞಾನವು ನಿನ್ನ ಹೃದಯದೊಳಗೆ ಪ್ರವೇಶಿಸುವುದು, ತಿಳುವಳಿಕೆಯು ನಿನ್ನ ಆತ್ಮಕ್ಕೆ ಅಂದವಾಗಿರುವುದು ಅಂದ್ರಿ. ಮನುಷ್ಯಗೆ ಇವತ್ತು ತಿಳುವಳಿಕೆ ಏನದ ಗೊತ್ತಾ? ಅಂದವಾಗಿ ಅದ. ಇವತ್ತು ಬಹಳ ಮಂದಿ ಸಿನಿಮಾದಾಗ ಕೆಲಸ ಮಾಡೋರಿ ನೋಡ್ಕೊಂಡು ಬಹಳ ಸಂತೋಷ ಪಡಿತಾರ. ಅದ್ರಾಗ ನಾ ಬಿ ಕೆಲಸ ಮಾಡಿದ್ರೆ ನನಗ್ ಬಿ ಸಂತೋಷ ಆಯ್ತಿತ್ತು ಅಂತ ಅನ್ಕೋತಾರ. ಸಿನಿಮಾದಷ್ಟು ಕೆಲಸ ಡೇಂಜರ್. ಈ ಲೋಕದಾಗ ಇನ್ನೊಂದು ಕೆಲಸ ಇಲ್ಲ. ಸಿನಿಮಾದಾಗ ಕೆಲಸ ಮಾಡೋ ಪ್ರತಿ ಸಹೋದರರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಅವರಿಗೆ ಸಮಾಧಾನ ಕಾಣತದ. ದುಡ್ಡಿಗೆ ನೋಡಿ ಸಮಾಧಾನ ಕಾಣ್ತದ, ಎಲ್ಲ ಅಲಂಕಾರಕ್ಕೆ ನೋಡಿ ಸಮಾಧಾನ ಕಾಣ್ತದ. ಕರೆಕ್ಟ್ಗೆ ಅವ್ರ ನಡವಳಿಕೆ, ಅವ್ರ ವಿಚಾರಗಳು, ಅವ್ರ ಸ್ವಭಾವಗಳು, ಅವ್ರು ಕೂಡೋದು ಹೇಳೋದು ನೋಡಿಕಸಿ ಅಂದ್ರ ನಿಜವಾಗ್ಲೂ ಅವ್ರು ಹೇಸ್ಕೊಂಡು ಹೇಳ್ತಂದ್ರ ಯಾಕಡೆ ಹೋದ್ರು ನಂಗೆ ಚಂದ ಇರ್ತದ ಅಂತ ವಿಚಾರ ಮಾಡ್ತಾರ.
ಯಾಕಾಡಿ ಹೋಗ್ಲಕ್ ಜಾಗ ಸಿಗಲೋದ್ರ, ಮಾರ್ಗ ಸಿಗಲೋದ್ರ ಯಾವುದೋ ನಶ ಮಾಡಿಕಸಿ ಒಂದು ಮೂಲೆಗೆ ಬೀಳತ್ತಾರ. ಎಷ್ಟೋ ಜನರು ಈ ರೀತಿಯಾಗಿ ಜೀವಮಾನ ಮಾಡ್ತಾರ. ಅವ್ರ ಬಳಿ ಎಲ್ಲ ಮಾತಿದ್ದದ ಕಳ್ಳಿಗೆ. ಅವ್ರಿಗೆ ಏನದ ಅಂತಂದ್ರ ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿ ಹೆಂಗ್ ಬಂದದ ಇವತ್ತವರು ಎಲ್ಲ ಇರ್ಲಕ್ಕ ಹಾಕ್ಬಿ ಒಂದು ಮೂಲೆಗೆ ಏನಾದ್ರು ನಶ ಮಾಡಿಕಸಿ ಅಂದ್ರೆ ಬೀಳ್ತಾರ. ಅವ್ರ ಮಕ್ಕಳೇ ಅವ್ರಿಗೆ ನೋಡ್ತಾ ಇಲ್ಲ, ಅವ್ರ ತಾಯಿ ತಂದಿನೇ ನೋಡ್ತಾ ಇಲ್ಲ, ಅವ್ರು ಬಂಧು ಬಳಗದಾರೆ ಅವ್ರಿಗೆ ನೋಡ್ತಾ ಇಲ್ಲ. ಯಾಕೋ ಗೊತ್ತಾ? ಅವ್ರ ಹಿಸ್ಕಿ ಆಗ್ಯಾರ, ಅವ್ರ ಅಂದ ಎಲ್ಲ ಹಾಳಾಗ್ಯದ. ಏನು ಹಾಳಾಗಿಲ್ಲ? ಹೆಂಗಾಗ್ಯದ? ಜ್ಞಾನವು ನಿನ್ನ ಹೃದಯದೊಳಗೆ ಪ್ರವೇಶಿಸುವುದು, ತಿಳುವಳಿಕೆಯು ನಿನ್ನ ಆತ್ಮಕ್ಕೆ ಅಂದವಾಗಿ ಏನಾಗಿರ್ತದ? ತಿಳುವಳಿಕೆ, ಜ್ಞಾನ. ತಪ್ಪು ಮಾಡದಪ್ಲೆ, ತಪ್ಪಿನಾಗ ಸಿಗಲ್ಲಪ್ಲೆ ಜೀವಿಸ ಅಂದನೇ ಬೇರೆ ಅದ. ಆ ಮನುಷ್ಯ ಕರ್ಗಾರ ಇದ್ದಿರ್ಬೇಕು, ಹ್ಯಾಂಗಾರ ಇದ್ದಿರ್ಬೇಕು, ಕುಂಟಾರ ಇದ್ದಿರ್ಬೇಕು, ಕುಡ್ಡಾರ ಇದ್ದಿರ್ಬೇಕು, ಅವನಿಗೆ ಮಾತು ಬರ್ಲಿಕ್ಕಿಲ್ಲ. ಕಡೆಗೆ ಅವನ ಜ್ಞಾನ, ದೇವ್ರ ಬಳಿ ಸಂಪಾದನೆ ಮಾಡ್ಕೊಂಡಿರ್ತಕ್ಕಂಥ ಜ್ಞಾನ, ಅವನ ಜೀವಿತ ಕಾಲ ಎಲ್ಲ ಅವನಿಗೆ ಒಂದು ಅಂದವಾಗಿ ಅದ, ಒಂದು ಅಂದವಾಗಿ ಅದ. ಒಳ್ಳೆ ಜನರಿಗೆ ಅಂದ್ರ ಆ ಅಂದ ಎಂದಿಗೂ ಬಿ ಮೆಟಾಸಲ್ಲ, ಅದು ಎಂದಿಗೂ ಬಿ ಹೋಗಲ್ಲ. ಏನು ಹೋಯ್ತದ? ಆ ಅಂದ ಮಹಾತ್ಮ ಗಾಂಧಿ ಸಂಪಾದನೆ ಮಾಡ್ಕೊಂಡ, ಆ ಅಂದ ಇಂದಿರಾ ಗಾಂಧಿ ಸಂಪಾದನೆ ಮಾಡ್ಕೊಂಡ, ಆ ಅಂದ ರಾಜೀವ್ ಗಾಂಧಿ ಸಂಪಾದನೆ ಮಾಡ್ಕೊಂಡ, ಆ ಅಂದ ಕೆಲವು ನೀತಿವಂತರು ಅವರಿಗೆ ಲೋಕ ಎಂದಿಗೂ ಮಾಡ್ತಾ ಹೋಗಲ್ಲ. ಇವತ್ತು ಎಷ್ಟು ಗರೀಬ್ ಜನರ ಏನಿಲ್ಲ, ನೆಹರೂಜಿ ಯಾರ ಒಳ್ಳೆ ಕೆಲಸ ಮಾಡ್ಯಾರ, ಒಳ್ಳೆ ಸಹಾಯ ಮಾಡ್ಯಾರ, ಅವರಿಗೆ ಲೋಕ ಎಂದೂ ಮಾಡ್ತಾ ಹೋಗಲ್ಲ. ನಾವು ಮಾಡ್ತಾ ಹೋಗಿದ್ರು ಬಿ ನಮ್ಮ ತರಂಗದಾಗ ಬರ್ತಕ್ಕಂಥ ಮಕ್ಕಳು ಮೊಮ್ಮಕ್ಕಳು ಬಿ ಅವರಿಗೆ ಜ್ಞಾಪಕ ಮಾಡ್ತಾರ. ಅವ್ರ ಚರಿತ್ರೆ ಏನದ ಜ್ಞಾಪಕ ಮಾಡ್ತಾರ. ಯಾಕಂದ್ರೆ ಅದು ಜ್ಞಾನದ ಅಂದ ಇರಬೇಕು. ಅವ್ರ ಜ್ಞಾನ ಅವರಿಗೆ ಅಂದವಾಗ್ಯದ. ಅವ್ರ ಜ್ಞಾನದ ಮೂಲಕವಾಗಿ ಇರುತ್ತೆ. ನಾವು ನೀವು ಅನೇಕ ದೇಶದಾಗ ಜನರು ಜ್ಞಾಪಕ ಮಾಡ್ತಾರ. ಅಂದ್ರೆ ಅವ್ರ ಸೌಂದರ್ಯ, ಅವ್ರ ಅಂದ, ಅವ್ರಿಗೇನದ? ಅವ್ರ ಜ್ಞಾನ ಅದ. ಅಂತ ಅಂದ ನಮಗೆ ಗೊತ್ತು ಬೇಕು ಅಲ್ಲ? ಅಂತ ಅಂದ ನಮಗ್ ಬೇಕು. ಹೆಂಗಿರ್ಬೇಕಂತದು 10ನೇ ವರ್ಷದಾಗ ಏನ್ ಹೇಳ್ತದ? ಜ್ಞಾನವು ನಿನ್ನ ಹೃದಯದೊಳಗೆ ಪ್ರವೇಶಿಸುವುದು, ತಿಳುವಳಿಕೆಯು ನಿನ್ನ ಆತ್ಮಕ್ಕೆ ಅಂದವಾಗಿರುವುದು. ಯಾವನ ಬಳಿ ಬುದ್ಧಿ ಇರ್ತದೋ, ತಿಳುವಳಿಕೆ ಇರ್ತದೋ, ಆ ವ್ಯಕ್ತಿ ತಪ್ಪು ಕೆಲಸ ಎಂದಿಗೂ ಮಾಡಲ್ಲ, ನೀಚ ಕೆಲಸ ಎಂದಿಗೂ ಮಾಡಲ್ಲ, ಮೋಸದ ಕೆಲಸ ಎಂದಿಗೂ ಮಾಡಲ್ಲ. ಆ ವ್ಯಕ್ತಿಗೆ ಅವನ ಅಂದ ಮಾತ್ರ ಏನು ಮಾಡಿದ್ರು ಬಿ ತೆಗಿಲಕ್ಕೆ ಯಾರ್ಲಿಂದ ಬಿ ಸಾಧ್ಯನಲ್ಲ. ಕೆಲವು ಜನರು ನೋಡಿ ಸುಮ್ಮನೆ ತನ್ನ ಆಲೋಚನೆಗಳು ಖರಾಬ್ ಮಾಡ್ಕೊಂಡು ಇನ್ನೊಬ್ಬರ ಆಲೋಚನೆಗಳು ಬಿ ಖರಾಬ್ ಮಾಡ್ತಕ್ಕಂಥ ಜನರ. ತನ್ನ ಸ್ವಭಾವನ ಇಟ್ಟಿಗಿರಲ್ ಕಡೆಗೆ ಇನ್ನೊಬ್ಬನ ಸ್ವಭಾವ ಬಂದಾಗ ಮಾಡ್ತಕ್ಕಂಥ ಜನರು ಎಷ್ಟೋ ಹರ. ಅದು ಪ್ರಯೋಜನ ಏನು ಸಿಗಲ್ಲ. ನಾವು ಚಲೋ ಇರೀ, ನಾವು ಚಲೋ ಇದ್ದೇವೆ ಅಂತ ನಮ್ಮ ಸಂಕಟ ಇರ್ತಕ್ಕಂಥ ಜನರು ಬಿ ಇನ್ನ ಚಲೋ ಇರ್ತಾರಂಬ ಒಂದು ಉದ್ದೇಶದಾಗ ಮಾತ್ರ ನಾವು ಇರ್ಬೇಕು. ಅದಕ್ಕೆ ಬಿಟ್ಟು ಮಾತ್ರ ಬೇರೆ ಉದ್ದೇಶದಾಗ ಮಾತ್ರ ನಾವು ಹೋಗೋದಪ್ಪಲೆ ನಾವು ಜಾಗೃತವಾಗಿರ. 11ರಾಗ ಏನ್ ಹೇಳ್ತದ? ಬುದ್ಧಿಯು ನಿನ್ನಗೆ ಕಾವಲಾಗಿರುವುದು, ವಿವೇಕವು ನಿನ್ನನ್ನು ಕಾಪಾಡುವುದು. ಕಳ್ಳಂಟಿಕೆ ಮಾಡ್ತಕ್ಕಂಥ ವ್ಯಕ್ತಿ ಎಲ್ಲಿ ಹೋದ್ರು ಬಿ ಲಾತಿ ತಿಂತಾರ. ಮೋಸ ಮಾಡ್ತಕ್ಕಂಥ ವ್ಯಕ್ತಿ ಎಲ್ಲಿ ಹೋದ್ರು ಬಿ ಇನ್ನು ಅನೇಕ ಕೆಟ್ಟ ಕೆಲಸಗಳವ. ಅದ್ರಾಗ ಹೋಗಿರ್ತಕ್ಕಂಥ ವ್ಯಕ್ತಿಗೆ ಏನು ಪ್ರಯೋಜನ ಇಲ್ಲ. ಅವನ ಬಳಿ ತಿಳುವಳಿಕೆ ಇಲ್ಲ ಹೋಯ್ತು ಅಂತಂದ್ರೆ ಏನೋ ಒಂದು ತಪ್ಪು ಮಾಡ್ತಾನೆ ಹೋಗಿನ ಜಾಗದಾಗ. ಅವನ ಬಳಿ ಬುದ್ಧಿ ಸರಿಗಿಲ್ಲ ಇತ್ತು ಅಂತಂದ್ರೆ ಏನೋ ಒಂದು ಕೆಟ್ಟ ಕೆಲಸ ಮಾಡ್ತಾನೆ ಹೋಗಿನ ಜಾಗದಾಗ. ಅವನಿಗೆ ಏನು ಪ್ರಯೋಜನ ಇಲ್ಲ. ಹೆಣ್ಣಿರ್ಲಿ ಗಂಡಿರ್ಲಿ ಯಾರೇ ಇರ್ಲಿ, ಜ್ಞಾನ ಅಂದ್ರೆ ಎಲ್ಲರಿಗೂ ಓಟೆ ಇರ್ತದ, ಅವಸರ ಅಂದ್ರೆ ಎಲ್ಲರಿಗೆ ಓಟೆ ಇರ್ತದ. ಯಾರಿಗೆ ಹೆಚ್ಚು ಯಾರಿಗೆ ಕಮ್ಮ ಇದು ಏನು ಬೀರಲ್ಲ, ಏನಿರ್ತದ. ಆದ್ರೆ ಈ ರೀತಿಯಾಗಿ ವಾಕ್ಯ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈ ಲೋಕದಾಗ ಅನೇಕ ಜನರು ದೇವ್ರ ಕಡೆ ತಿರುಗಿಕೊಂಡು ಈ ರೀತಿಯಾಗಿ ತನಗೆ ತಾನು ಕಾಪಾಡ್ಕೊಳಕ ಏನ್ ಮಾಡ್ತಾರಂದ್ರ
ಎಲ್ಲ ದೇಶದಾಗೆಲ್ಲ ಅನೇಕ ಬುಕ್ಗಳು ಓದ್ಕೊಂಡು ಕೊನೆಗೆ ಬಂದ ಮೇಲೆ ಅಂದ್ರ ಸತ್ಯವೇದ ಕೈದಾಗ ಹಿಡ್ಕೊಂಡು ಕಷ್ಟ ಅಂದ್ರೆ ಓದ್ಲತ್ತಾರ. ಎಲ್ಲಾ ಬುಕ್ಗಳು ಬಿಟ್ಕೊಟ್ಟಾರ ಕಡೆಗೆ ಸತ್ಯವೇದ ಮಾತ್ರ ಕೈದಾಗ ಹಿಡ್ಕೊಂಡು ಜೀವಿಸ್ತಾರ. ದೇವರವ್ರಿಗೆ ಆಶೀರ್ವಾದ ಮಾಡಿ. ಹಲ್ಲೆಲೂಯಾ. ಈ ರೀತಿಯಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ 11ನೇ ವರ್ಷದಾಗ ಈ ರೀತಿಯಾಗಿ ಹೇಳ್ತಾ, ಬುದ್ಧಿಯು ನಿನಗೆ ಕಾವಲಾಗಿರುವುದು, ವಿವೇಕವು ನಿನ್ನನ್ನು ಕಾಪಾಡುವುದು. ಎಲ್ಲಿ ಹೋದ್ರು ಬಿ ನಿನಗ ನಿನ್ನ ಬುದ್ಧಿ ಸರಿಗಿತ್ತು, ನಿನ್ನ ಸ್ವಭಾವ ಸರಿಗಿತ್ತು, ಎಲ್ಲಿ ಹೋದ್ರು ಬಿ ನಿನಗೆ ಕಾಪಾಡ್ತದ. ಏನ್ ನಿನಗೆ ಕಾಪಾಡ್ತದ? ದೇವರು ಬಂದು ಕಾಪಾಡಲ್ಲ, ದೇವದೂತರು ಬಂದು ಕಾಪಾಡಲ್ಲ. ಏನ್ ಕಾಪಾಡ್ತದ? ದೇವರ ಸನ್ನಿಧಿಲಿ ಇದ್ದಿ ಅಂದ್ರ ಆ ದೇವರ ಒಂದು ಜ್ಞಾನ ನಿನಗೆ ಕಾಪಾಡ್ಕತ್ತದ. ನಿನ್ನ ಜ್ಞಾನನೇ ನಿನಗೆ ಕಾಪಾಡ್ತದ. ನೀ ವಚ್ ಮಾಡ್ದಿ, ನೀ ಕೆಟ್ಟ ಗುಣ ಮಾಡ್ದಿ, ನೀ ಬಯಸ್ಕೊತಿ, ನೀ ಪೆಟ್ ತಿಂತಿ, ನೀ ಹೊರಗೆ ಬಿ ಹೋಯ್ತಿ, ಮನೆಗೆ ಬರಬೇಡ ಅಂತೇವ್ ಏನಂಬಲು ಇಂಥೊಂದು ಆ ಜ್ಞಾನ ಇತ್ತು ಅಂದ್ರೆ ಈ ರೀತಿಯಾಗಿ ನಾವು ಅವಮಾನಗಳಿಗೆ ಗುರಿ ಆಯ್ತು. ನಾವು ಅವಮಾನಕ್ಕೆ ನಾವು ಗುರಿ ಆಗಬೇಡದು ಅಂತಂದ್ರ ಇದು ನಾವು ಸಂಪಾದನೆ ಮಾಡ್ಕೊಂಬೋದು ಬಹಳ ಔಷಧ. 12 ಏನ್ ಹೇಳ್ತಾ, ಇದರಿಂದ ನಿನ್ನ ದುರ್ಮಾರ್ಗದಿಂದಲೂ ಕೆಟ್ಟ ಮಾತನಾಡುವವರಿಂದಲೂ ತಪ್ಪಿಸಿಕೊಳ್ಳುವಿ. ಹಲ್ಲೆಲೂಯಾ. ಇವತ್ತು ನಮ್ಮ ನಾಲಿಗೆ, ನಮ್ಮ ದೃಷ್ಟಿ, ನಮ್ಮ ಸ್ವಭಾವ ಸರಿಗಿರ್ಬೇಕಾದ್ರ ಮೊಟ್ಟ ಮೊದಲಾಗಿ ನಾವು ದೇವರ ಸನ್ನಿಧಿಯಲ್ಲಿ ಇರಬೇಕು. ದೇವರು ನಮಗೆ ಸಹಾಯ ಮಾಡಿದ್ರೆ ನಮಗೆ ನಾವು ಕಾಪಾಡ್ಕೋತೀವಿ. ಇಲ್ಲ ಹೋದ್ರೆ ನಮಗೆ ಕಾಪಾಡ್ಕೊಳಕ ನಮ್ಮಲಿಂದನೂ ಆಗಲ್ಲ. ಬೈಬಲ್ ಓದಿದಿ ಪರವಾಗಿಲ್ಲ, ವಾಕ್ಯ ಕೇಳಿದಿ ಪರವಾಗಿಲ್ಲ, ಅದ್ರ ಪ್ರಕಾರವಾಗಿ ನೀ ನಡೆಲ್ ಹೋದಿ ಅಂತಂದ್ರ ನಿನ್ನ ಬುದ್ಧಿ ಹಾಳಾಯ್ತದ. ಅದ್ಭುತವಾಗಿರ್ತಕ್ಕಂಥ ವಾಕ್ಯ ಅದ. ಆ ವಾಕ್ಯದ ಪ್ರಕಾರವಾಗಿ ನೀ ನಡಿಲಾಕ ಪ್ರಯಾಸ ಪಡಿ. ಆ ವಾಕ್ಯ ನಿನ್ನ ಜ್ಞಾನದಾಗ, ನಿನ್ನ ಬುದ್ಧಿದಾಗ ಇತ್ತು ಅಂದ್ರೆ ಅದು ನಿನಗೆ ಕಾಪಾಡ್ತದ. ನಿನ್ನ ಜ್ಞಾನ ನಿನಗೆ ಎಲ್ಲಿ ಹೋದ್ರು ನಿನಗೂ ಕಾಪಾಡ್ತದ. ನಿನ್ನ ಜ್ಞಾನನೇ ಸರಿಗಿಲ್ಲ, ನಿನ್ನ ಬುದ್ಧಿನೇ ಸರಿಗಿಲ್ಲ ಅಂತಂದ್ರ ದೇವರು ಬಂದು ಕಾಪಾಡಿದ್ವಿ ಬಹಳ ಕಷ್ಟ. ಏನಿಲ್ಲ, ಆ ರೀತಿಯಾಗಿ ನಾವು ಅವಮಾನಗಳಿಗೆ ಗುರಿ ಆಗಲ್ಲಪ್ಲೆ ನಾವು ಸಿದ್ಧವಾಗಿರ. ಮತ್ತೆ 13ರಾಗ, ಅವರಾದರೂ ಕತ್ತಲ ಹಾದಿಗಳನ್ನು ಹಿಡಿಯಬೇಕೆಂದು ಧರ್ಮ ಮಾರ್ಗಗಳನ್ನು ತೊರೆದು ಬಿಡು. ಬುದ್ಧಿ ಇಲ್ಲ ಅಂತ ಜನರಿಗೆ, ಬುದ್ಧಿ ಇದ್ದಂತ ಜನರಿಗೆ, ಕೆಲವು ಜನರು ಬುದ್ಧಿ ಇದ್ದನವ್ರು ಬೆಳಕಿನಾಗ ನಡೀತಾರ, ಬುದ್ಧಿ ಇಲ್ಲದವ್ರು ಕತ್ತಲಾಗ ನಡೀತಾರ. ಕತ್ತಲಾಗ ಹೋಗ್ತಕ್ಕಂಥ ಜನರಿಗೆ ಮುಳ್ಳು ನೋಡಬಹುದು, ಕಲ್ಲು ನೋಡಬಹುದು, ತೆಗ್ಗಿನಾಗ ಬೀಳಬಹುದು, ಯಾವುದೋ ಒಂದು ಅಪಾಯಕ್ಕೆ ಗುರಿ ಆಗ್ಬೋದು. ಬೆಳಕಿನಾಗ ನಡೀತಕ್ಕಂಥ ವ್ಯಕ್ತಿ ಯಾರಾದರೂ ಇರ್ತಾರೋ ಅವ್ರಿಗೆಲ್ಲ ಮಾತಿನ ಕಾಣಿಸ್ತಾವ. ನೋಡಿ ಕಜಿ ಹೋಗ್ಲೇ ಬೇಡ ಅಂತ ವಿಚಾರ ಮಾಡ್ತಾರ. ಈ ಹಾದಿ ಕರೆಕ್ಟ್ ಅದಲ್ರಿ ಅಂತ ಕೇಳ್ತಾರ, ಒಬ್ಬರು ಮಾತು ಕೇಳ್ತಾರ. ಅವಾಗ ಅವ್ರು ಕೆಟ್ಟ ಮಾರ್ಗದಾಗ ಹೋಗಲ್ಲಪ್ಲೆ, ಯಾವುದು ಅಪಾಯಕ್ಕೆ ಗುರಿ ಆಗಲ್ಲಪ್ಲೆ. ಅವ್ರಿಗೆ ಕಾಪಾಡಕ ಅವ್ರ ಜ್ಞಾನ, ಅವ್ರ ಬೆಳಕವ. ದೇವರ ಸನ್ನಿಧಿಯಲ್ಲಿ ಈ ರೀತಿಯಾಗಿ ಒಂದ್ ವೇಳೆ ನಮಗ್ ನಾವು ಕಾಪಾಡ್ಕೋಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅಲ್ಲ? 10ನೇ ವರ್ಷದಾಗಿದ್ದಂತ ವಾಕ್ಯಗಳು ನಮ್ಮ ಹೃದಯದಾಗಿರ್ಬೇಕು, ನಮ್ಮ ಜ್ಞಾನದಾಗಿರ್ಬೇಕು. ಮತ್ತೇನದಂತ 14ರಾಗ, ಅವರು ಕೆಟ್ಟದನ್ನು ಮಾಡುವುದರಲ್ಲಿ ಸಂತೋಷಿಸಿ ಕೆಟ್ಟವರ ದುಷ್ಟತನಕ್ಕೆ ಒಲಿಯುವರು ಅಂತ. ಕೆಟ್ಟದ್ದು ಮಾಡೋರಿಗೆ ಅಂತಂದ್ರೆ ದೇವರು ಪರಲೋಕದಾಗ ಕೊಡಲೆ ಜಾಗ, ಪಾತಾಳದಾಗ ಇರ್ತಾರ, ನರಕದಾಗ ಇರ್ತಾರ. ಏನಿಲ್ಲ ಅಲ್ಲ? ಕೆಟ್ಟದ್ದು ಮಾಡಿನವ್ರು ಕೆಟ್ಟ ಜಾಗದಾಗ ಹೋಗ್ತಾರ, ಒಳ್ಳೇದು ಮಾಡಿನವರು ಒಳ್ಳೆ ಜಾಗದಾಗೆ ಹೋಗ್ತಾರ. ಅದ್ರ ಕಡೆ ಇವತ್ತು ಈ ಲೋಕದಾಗ ನಾವು ಆರಿಸ್ಕೊಂಬುದು ಬಹಳ ಅವಸರ ಅದ. ಈ ಲೋಕದಾಗ ಒಳ್ಳೆ ಮಾರ್ಗ ಅದ, ಕೆಟ್ಟ ಮಾರ್ಗ ಅದ, ಸೈತಾನ ಮಾರ್ಗ ಅದ, ದೇವ್ರ ಮಾರ್ಗ ಅದ. ಇವತ್ತು ನೀವು ಯಾವ್ದು ಆರಿಸ್ಕೊಂಡ್ರಿ ಅಂದ್ರ ಅದ್ರಾಗೆ ಹೋಯ್ತು, ಸರಿನಾ? ಮತ್ತೇನಂತ, ಅವರ ಮಾರ್ಗಗಳು ವಕ್ರವಾಗಿವೆ, ಅವರ ನಡತೆಗಳು ದುರ್ನಡತೆಗಳು. ವಿವೇಕವು ನಿನ್ನನ್ನು ಜಾರಳದಿಂದ ಎದುರು ಸವಿ ಮಾತನಾಡುವ ಪರ ಸ್ತ್ರೀಯಿಂದ ತಪ್ಪಿಸುವುದು ಅಂದ್ರಿ. ಇವತ್ತು ನಿಜವಾಗ್ಲು ಈ ರೀತಿಯಾಗಿ ನಮಗ್ ನಾವು ತಪ್ಪಿಸ್ಕೋಬೇಕಾದ್ರ ಈ ಲೋಕದಾಗ ಅನೇಕ ದುಷ್ಟರ, ಅನೇಕ ಕೆಟ್ಟ ಜನರ, ಅನೇಕ ಆಲೋಚನೆಗಳು ಹಾಳು ಮಾಡ್ಕೊಂಡವ್ರ ತಾವಿ ನೆಟ್ಟಿಗೆಲ್ಲ ಕರಡಿಗೆ ಇನ್ನೊಬ್ಬರಿಗೂ ನೆಟ್ಟಿಗೆ ಕೊಡಲ್ಲ.
ಇವತ್ತೆಷ್ಟೋ ಜನರಿಗೆ ತರತರವಾಗಿರ್ತಕ್ಕಂಥ ರೋಗಗಳವ. ಯಾಕೆ ಬಂದವ ಗೊತ್ತಾ? ಪಾಪದ ನಿಮಿತ್ತವಾಗಿ ರೋಗ ಬಂದವ. ಆ ಪಾಪದ ನಿಮಿತ್ತವಾಗಿ ಬಂದಿರ್ತಕ್ಕಂಥ ರೋಗಗಳು ಬಿಟ್ಟು ಹೋಗ್ಲಕ್ಕೆ ಸಾಧ್ಯದಂತ್ರೆ. ಅಲ್ಲೇ ಸರ್ಕಾರ ಏನು ಮಾಡ್ತೀನೋ, ಮೆಡಿಸಿನ್ ಕರೆಕ್ಟ್ ತಯಾರು ಮಾಡ್ತೀನೋ. HIV ಆಗಲಿ ಏಡ್ಸ್ ಆಗಲಿ ಬಂದ್ರ, TB ಕ್ಯಾನ್ಸರ್ ಇವೆಲ್ಲ ಇದ್ರು ಬಿ ರೋಗಗಳು ಫಟಾಫಟ್ ಟ್ರೀಟ್ಮೆಂಟ್ ಆಗ್ತಿದ್ವು. ಕಡೆಗೆ ಈಗ ಹಂಗಿಲ್ಲ. ಅದು ರೋಗ ಹಮೇಶ ಮೈದಾಗಿರ್ಬೇಕು. ಒಂದ್ ವೇಳೆ ಅಂತ ಜನರು ಸಾಹಸ ಒಂದ್ ವೇಳೆ ಮಾಡಿದ್ರ ಅವ್ರಿಗಿದ್ದಂತ ರೋಗ ಫಟಾಫಟ್ ಮನುಷ್ಯರಿಗೆ ಹತ್ಕೊಳತ್ತದ. ಯಾರೇ ಇರ್ಲಿ, ವೈಭಿಚಾರ ಮಾಡ್ತಕ್ಕಂಥ ಎಷ್ಟೋ ಜನರು ಪಿಕ್ಚರ್ ಲೈನ್ನಾಗಾರ, ದೇಶದಾಗಾರ, ಅನೇಕ ಪ್ರಾಂತದಾಗಾರ. ಕೊನೆ ಇಲ್ಲ ರೋಗ ಹೆಂಗ್ ಬರ್ತಂಬದು. ಆ ರೋಗ ಭಾಳ ಡೇಂಜರ್ ಸ್ವಭಾವಲಿನ ಹೊಂಟದ. ಒಬ್ಬರದಾಗಿಂದ ರೋಗ ಇನ್ನೊಬ್ಬರ ವಯದಾಗ ಬಂತು ಅಂದ್ರ ಅವ್ರಿಗೆ ಅಟ್ಯಾಕ್ ಮಾಡ್ತದ. ಆ ರೋಗ ಇನ್ನೊಬ್ಬರಿಗೆ ಹೋದ್ರ ಆ ರೋಗ ಅವ್ರಿಗೆ ಅಟ್ಯಾಕ್ ಮಾಡ್ತದ. ಈ ತರವಾದ ರೀತಿಯಲ್ಲಿ ರೋಗ ಅಟ್ಯಾಕ್ ಮಾಡಿನಾಗ ಈ ಲೋಕದಾಗ ಇಜ್ಜತ್ ಇಲ್ಲ ಅಂತ ಜನರು ಏನು ಮಾಡ್ತಾರ ಅಂದ್ರ, ಅಲ್ಲ ಥೋಡೆ ಜನರು ಏನು ಮಾಡ್ತಾರ ಅಂದ್ರ ಅಂತ ಜನರಿಗೆ ಏನು ಮಾಡಿಕೆಸಿ ಖತಮೆ ಮಾಡಾಕತ್ತಾರ. ಇಂಥ ಸ್ವಭಾವ ಇದ್ದಂತ ಹಾಳಾಗಿರ್ತಕ್ಕಂಥ ಆ ಶರೀರಕ್ಕೆ ಸಂಬಂಧವಾದ ರೀತಿಯಲ್ಲಿ ಇದು ಇದ್ರೆ ಮಾತ್ರ ನನಗೆ ಬಿ ಹತ್ಕೋತ ಅಂತ ಕೇಸಿ ಇಲ್ಲೋದ್ರ ಬಿಟ್ಕೊಟ್ಟು ಹೊಂಟೋಗ್ಲತ್ತಾರ. ಇಲ್ಲೋದ್ರ ಏನೋ ಹಾಕಿ ಖತಮೆ ಮಾಡಾಕ್ಲತ್ತಾರ. ಕಡೆಗೆ ಪ್ರೀತಿ ಮಾತ್ರ ಮಾಡಲಂಟ್ರ, ಕ್ಷಮಿಸೋದು ಮಾತ್ರ ಯಾರು ಮಾಡಲಂಟ್ರ. ತನ್ನ ಶರೀರ ತನ್ನ ಆಲೋಚನೆಗಳು ಸರಿಗಿಲ್ದ ಕಣಿದು ಈ ಭಯಂಕರವಾಗಿರ್ತಕ್ಕಂಥ ರೋಗಕ್ಕೆ ಗುರಿ ಆಗ್ಲತ್ತಾರ. ಒಂದ್ ವೇಳೆ ಆ ಗೋಲಿಗಳು ಸಿಗಲ್ ಹೋದ್ರೆ ಏನ್ ಪರಿಸ್ಥಿತಿ ಮನುಷ್ಯರು. ಈಗ ಶುಗರ್ ಪ್ರಾಬ್ಲಮ್ ಅದ, ಎಷ್ಟೋ ಮಂದಿಗೆ ಅದು ಪ್ರಾಬ್ಲಮ್ ಅದ. ಅದು ಬಿಡಲ್ ಹೊಂಟದ. ಯಾಕೆ ಗೊತ್ತಾ? ಯಾಕಂದ್ರೆ ಮೊಟ್ಟ ಮೊದಲಾಗಿ ನಮ್ಮ ಬುದ್ಧಿ ಸರಿಯಿಲ್ಲ. ನಮ್ಮ ಬುದ್ಧಿ ಸರಿಗಿದ್ರ ದೇವ್ರೇ ಅದು ರೋಗ ತೆಗಿತಾರ. ರೋಗಗಳೆಲ್ಲ ಇಲ್ಲಿಂದ ಬರ್ತಾವ್ರಿ. ರೋಗಗಳು ಬರ್ತಾವ ದೇವ್ರ ಬಲ್ಲಿಂದೆ. ಒಂದ್ ವೇಳೆ ದೇವ್ರಿಗೆ ಅಧೀನವಾಗಿದೆ ಅಂದ್ರೆ ದೇವ್ರ ಬಲ್ಲಿಂದೆ. ದೇವ್ರ ಬಲ್ಲಿದ್ರೆ ಅದು ರೋಗಗಳು ಬಿ ಹೊಂಟೋಯ್ತಾವ. ಒಂದ್ ವೇಳೆ ದೇವ್ರ ಚಿತ್ತ ಇಲ್ಲ ಹೋಯ್ತು ಅಂತ ತಿಳ್ಕೊರಿ, ನಮಗೆ ಕ್ಷಮಿಸ್ಲಕ್ಕ ರೋಗ ಯಾವ್ದು ಬಿ ಹೋಗಲ್ಲ, ಯಾವ ರೋಗ ಬಿ ಹೋಗಲ್ಲ. ಬುರುಸ್ಲಿ ಎಸ್ ಮಂದಿ ಖೂನಾದ. ಬುರುಸ್ಲಿ ನಿಂತಿನ ಜಾಗದಾಗ ಸುಮಾರು 100-150 ಮಂದಿ ಹೊಡ್ಯೋ ವ್ಯಕ್ತಿ ಏನ. ಎಸ್ ಮಂದಿ ಹೊಡಿತಾನ? ಈಟೆ ಜಾಗದಾಗ ನಿಂತ ಕಸಿ 100-150 ಮಂದಿಗೆ ನೆಲಕ್ಕೆ ಹಾಕಿ ಹೆಗಲ ಮೇಲೆ ಟಾವಲ್ ಹಾಕೊಂಡು ಕಸಿ ಮನೆಗೆ ಆರಾಮ್ ಸರಿ ಹೋಗ ಮನುಷ್ಯನ. ಕಡಿಕೆ ಅವನಿಗೆ ಒಂದೇ ಸ್ವಲ್ಪ ಸಮಯದಾಗ ಖಾಲಿ ತೆರೆ ನೋವು ಬಂದ್ರ ಒಂದು ಗೋಲಿ ಹಾಕೊಂಡು ಸತ್ತೋಗ್ಯ. ನೋಡ ಖಾಲಿ ಒಂದು ತಲೆಯಾಗ ನೋವು ಬಂದ್ರ ಒಂದು ಸಣ್ಣ ಗೋಲಿ ಹಾಕೊಂಡ್ರೆ ಖತಮ್ ಆಗೋಗ್ಯ. ಯಾಕೆ ಗೊತ್ತಾ? ಅದು ದೇವ್ರ ಚಿತ್ತ ಅದ. ದೇವ್ರಿಗೆ ಅಧೀನವಾಗಿದ್ದರು ಮಾತ್ರ ದೇವ್ರಿಗೆ ಏನು ಭೀ ಮಾಡ್ಬೋದು. ದೇವ್ರ ವಾಕ್ಯದ ಪ್ರಕಾರವಾಗಿ ನಡೆದ್ರು ಮಾತ್ರ ದೇವ್ರ ಅದ್ಭುತವಾದ ರೀತಿಯನ್ನು ಅವ್ರು ಬಿಡಿಸ್ಕೊಡ್ತಾರ. ಇಲ್ಲ ಹೋದ್ರು ಮಾತ್ರ ಅದು ಬಹಳ ಕಷ್ಟವಾಗಿದೆ. ಏನಿಲ್ಲ ಮತ್ತೇನಂತ 17 ಏನಂತ? ಅವಳು ತನ್ನ ಯೌವನ ಕಾಲದ ಕಾಂತನನ್ನು ತಜ್ಜಿಸಿ ತನ್ನ ದೇವರ ಮುಂದೆ ಮಾಡಿಕೊಂಡ ಒಡಂಬಡಿಕೆಯನ್ನು ಮರೆತು ಬಿಡುತ್ತಾಳಷ್ಟೇ ಅಂತ. ಗೊತ್ತ, ಎಷ್ಟೋ ಮಂದಿ ಪ್ರಮಾಣ ಮಾಡ್ತಾರ ಮದುವೆ ಮಾಡ್ಕೊಂಬಪ್ಪಾರಿ. ಪ್ರಮಾಣ ಆಣಿ ಇಡ್ಲತ್ತಾರ. ಬಡತಂದಾಗ, ಸಿರಿತಂದಾಗ, ಆರೋಗ್ಯದಾಗ, ಭಾಗ್ಯದಾಗ, ಕೆಲವು ಸಂದರ್ಭದಲ್ಲಿ ಒಂದು ವೇಳೆ ನಾನು ತಪ್ಪಿ ಹೋಗಲ್ಲಪ್ಲೆ ಪರ ಪುರುಷರ ಮೇಲ ಮನಸ್ಸಿಡಲ್ದೆ ಸಾಯಿಸ್ ತನಕ ಇವ್ರ ಸಂಗತಿ ನಾನು ಸಂಬಂಧವಾಗಿ ಇವ್ರು ಹೇಳಿದ ಕೇಳ್ಕೊತ, ಇವ್ರಿಗೆ ಗೌರವ ಕೊಟ್ಕೋತ, ಇವ್ರಿಗೆ ನಾ ಅಧೀನವಾಗಿರ್ತೇನೆ ಅಂತ ಕೇಸಂದ್ರ ಇಬ್ಬರು ಗಂಡ ಹೆಂಡತಿ ಪ್ರಮಾಣ ಮಾಡ್ತಾರ. ಎಷ್ಟು ಮಂದಿ ಮಾತಿನ ಪ್ರಕಾರವಾಗಿ ನಡೀಲತ್ತಾರ. ಎಷ್ಟರ ಮಟ್ಟಿಗೆ ಇದು ನ್ಯಾಯ ಅದ? ಜೈಸಾ ಕರ್ನಿ ವೈಸಾಯಿ ಭರ್ನಿ. ಯಾರು ಹ್ಯಾಂಗ ಮಾಡ್ತಾರ ಅದು ಹಂಗೆ ಜರುಗ್ತದ. ಇದ್ರ ಬಗ್ಗೆ ಚಿಂತೆ ಮಾಡಿದೇನು ಅವಸರ ಇಲ್ಲ. ದೇವರಿಗೆ ಸ್ತೋತ್ರವಾಗ್ಲಿ. ಮತ್ತೇನಂತ್ರಿ? ಅವಳು ಮನೆಯು ಪಾತಳಕ್ಕೆ ಇಳಿಯುವ ದಾರಿ, ಅವಳು ಮಾರ್ಗಗಳು ಪ್ರತಃ ಕಾಲ
ಪ್ರತ ಲೋಕಕ್ಕೆ ಹೋಗುತ್ತವೆ, ಅವಳು ಬಳಿಗೆ ಹೋಗುವರು ಯಾರು ಹಿಂತಿರುಗುವುದಿಲ್ಲ. ಅವರಿಗೆ ಜೀವದ ಮಾರ್ಗವು ದೊರೆಯುವುದೇ ಇಲ್ಲ. ಹಲ್ಲೆಲೂಯಾ. ತಪ್ಪು ಕೆಲಸ ಮಾಡ್ತಕ್ಕಂಥ ಜನರಿಗೆ ಜೀವದ ಮಾರ್ಗ ಸಿಗಲಕ್ಕೆ ಸಾಧ್ಯ ಇಲ್ಲ. ದೇವ್ರು ಹೇಳ್ತಾರ, ಸತ್ಯವು ಜೀವವು ಮಾರ್ಗವು ನಾನೇ ಹೇಳ್ತಾರ. ಯಾವಾಗಾದ್ರೂ ನಾವು ಸತ್ಯಗೆ ನಾವು ಬಿಟ್ಟು ಕೊಡುತ್ತೇವೋ ಅವಾಗ ಏನ್ ಬಿ ಮಾಡ್ರಿ ಸತ್ಯದಾಗ ಬರ್ಲಕ್ಕ ಸಾಧ್ಯನೇ ಇಲ್ಲ. ಸತ್ಯದಾಗ ನಡೀತಕ್ಕಂಥ ಜನರು ಮಾತ್ರ ಸತ್ಯದಾಗೆ ಇರ್ತಾರ, ಅವ್ರ ಜೀವದಾಗೆ ಇರ್ತಾರ, ಅವ್ರು ಸದಾ ಜೀವಿಸ್ತಾನೆ ಇರ್ತಾರ, ಅವ್ರ ಮಕ್ಕಳು ಭೂಮಿ ಮೇಲೆ ಬೆಳಿತಾನೆ ಇರ್ತಾರ. ನಾಶವಾಗಲಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಯಾವಾಗಾದ್ರೂ ನಾವು ದೇವ್ರ ದೃಷ್ಟಿಯಲ್ಲಿ ಯಾವ್ದಾರ ನಾವು ದೇವ್ರಿಗೆ ಇಷ್ಟ ಇಲ್ಲಂಪ್ಲೆ ಮನುಷ್ಯರಿಗೆ ಇಷ್ಟ ಇಲ್ಲ ಅಂತ ತಪ್ಪು ಕೆಲಸ ಮಾಡಿದೆವು ಅಂದ್ರ ಸಂಪೂರ್ಣವಾಗಿ ನಾಶವಾಗಿ ಹೋಯ್ತಾರ. ದೀಪಕ್ಕೂ ದಿಕ್ಕಿರಲು ಅಂತ ಹೇಳ್ತಾರ ಥೋಡೆ ಮಂದಿ. ಏನ್ ಹೇಳಲ್ಲ, ದೀಪಕ್ಕೂ ದಿಕ್ಕು ಇರಲ್ದು ಅಂತ ಹೇಳ್ತಾರ. ಇದ್ರಾಗ ನಾವು ಬಹಳ ಜಾಗೃತವಾಗಿರೋರಿ. ಜಾಗೃತವಾಗಿದ್ರು ಮಾತ್ರ ನಾವು ಒಳ್ಳೆ ಮೇಲ್ ಹೊಂದ್ಕೊಳಕ್ ಸಾಧ್ಯದ. 20ನೇ ವರ್ಷದಾಗಿರಂತ ಒಳ್ಳೆಯವರ ನಡತೆಯನ್ನು ಅನುಸರಿಸುವಂತೆ ವಿವೇಕವು ನಿನ್ನನ್ನು ಪ್ರೇರಿಸಿ ನೀತಿವಂತರು ಹಾದಿಗಳನ್ನು ಹಿಡಿಯುವ ಹಾಗೆ ಮಾಡುವುದು. ಯಾವಾಗಾದ್ರೂ ಒಳ್ಳೆ ಜನರ ಸಾಹಸ ನಾವು ಮಾಡುತ್ತೇವೋ ಅವಾಗ ನಮಗೆ ಒಳ್ಳೆ ಮಾರ್ಗನೇ ಸಿಗ್ತದ. ಕೆಟ್ಟ ಜನರ ಸಾಹಸ ಯಾವಾಗಾದ್ರೂ ನಾವು ಮಾಡುತ್ತೇವೋ ಅದು ಕೆಟ್ಟದೇ ಸಿಗ್ತದ. ಇದರಾಗ ನಾವು ಒಳ್ಳೆದು ಕೆಟ್ಟದು ಆರಿಸ್ಕೊಂಬದು ಮಾತ್ರ ಅದು ನಮಗೂ ನಿಮಗೂ ಅದ. ಇವತ್ತು ನಾವು ನೀವು ಎದಿರ್ತಕ್ಕಂಥ ವ್ಯಕ್ತಿಗೆ ನಾವು ಏನ್ ಹೇಳಿದ್ವಿ, ನಾನೇ ಖರೆ ಹೇಳತ್ತಿ ಅಂದ್ರೆ ಹಾ ನೀನೇ ಖರೆ ಹೇಳ್ತಿ ಅಂತ ನಾವು ಅವ್ನು ಕೊನೆ ಇರಲ್ಲ ಅಲ್ಲ. ಯಾಕಂದ್ರೆ ಇವತ್ತು ನಾ ಹೆಂಗಿದ್ದೆ ಎಂಬುದು ಮೊದಲು ನಾ ತಿಳ್ಕೊಬೇಕು. ತಿಳ್ಕೊಂಡ್ರೆ ಮಾತ್ರ ಅದು ನನಗ ಮೇಲೂ ಮಾಡ್ತದ. ಏನು ಮಾಡಲ್ಲ. ಏನಂತ 22 ಏನದಂತ, ಯಥಾರ್ಥವಂತರು ದೇಶದಲ್ಲಿ ಸ್ವತಂತ್ರರಾಗಿರುವರು. ಏನಾಗಿರ್ತಾರಂತ, ಯಥಾರ್ಥತ. ಮನುಷ್ಯನ ಬಳಿ ಯಥಾರ್ಥತ ಇದ್ರ ಮನುಷ್ಯ ಏನಿರ್ತಾನಂದ್ರ ಸ್ವತಂತ್ರನಾಗಿರ್ತಾನ, ಗುಲಾಮ ಆಗಿರಲ್ಲ. ಪಾಪ ಮಾಡ್ತಕ್ಕಂಥ ವ್ಯಕ್ತಿ ಗುಲಾಮನ, ಕಳಂಡಿಕೆ ಮಾಡ್ತಕ್ಕಂಥ ವ್ಯಕ್ತಿ ಗುಲಾಮನ, ಅನ್ಯಾಯ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಗುಲಾಮನ, ಕೆಟ್ಟ ದುಷ್ಟತನ ಯಾರ ಬಳಿ ಇರ್ತದ ಗುಲಾಮನ. ಸ್ವತಂತ್ರನ ಇರಲ್ಲ. ದೇವ್ರ ಕೃಪೆದ ಕೆಳಗೆ ಅವನಿಗೆ ಇರ್ಲಕ್ ಆಗೇ ಇವಲ್ಲ. ಅವ ಬೇಕಾಗಿದ್ವಿ ಮಾಡ್ಲಿ, ಬೇಕಾಗಿದ್ವಿ ಹೇಳ್ಕೊಳ್ಳಿ, ಆಗಲ್ಲ. ಏನಾಯ್ತದ? ಬಹಳ ಮಂದಿ ಹೇಳ್ತಾರ ದೇಶ ಸ್ವತಂತ್ರವಾಗಿ 70 ವರ್ಷ ಆಯ್ತು ಅಂತ ಹೇಳ್ತಾರ. ಸ್ವತಂತ್ರ ಆಗಿ ಹಿಡಿದು ಮಂದಿಗೆ ಸುಖ ಬೇದ, ಶಾಂತಿ ಬೇದ, ಸಮಾಧಾನ ಬೇದ. ಹೆಡ್ಕೆದ್ರಾಗ ರಾಜಕೀಯ ನಡೆಸ್ತಕ್ಕಂಥ ರಾಜ್ಯರು ಸರಿಗಿದ್ರು ಮಾತ್ರ ಎಲ್ಲರಿಗೂ ಸಮಾಧಾನ ಅದ. ಒಂದ್ ವೇಳೆ ಕರೆಕ್ಟ್ ಆಗಿ ಮಾಡಲು ಹೋದ್ರ ಜನರು ಮೋಸ ಹೋಗ್ತಾರ. ಮೋಸ ಅನೇಕ ತರವಾಗಿರ್ತಕ್ಕಂಥ ನುಕ್ಸಾನ್ ಆಯ್ತದ ಜನರಿಗೆ. ಅದ್ರ ಕಡೆಯಿಂದ ದೇವರು ರಾಜ್ಯರಿಗೆ ಅಂದ್ರ ನಡ್ಸ್ಲಾಕ ದೇವ್ರೇ ಶಕ್ತಿಮಂತರು ಆಗ್ಯಾರ. ಮತ್ತೇನದಂತ್ರಿ, ಯಥಾರ್ಥವಂತರು ದೇಶದಲ್ಲಿ ಸ್ವತಂತ್ರರಾಗಿರುವರು, ನಿರ್ದೋಷಿಗಳು ಅದರಲ್ಲಿ ನೆಲೆಯಾಗಿರುವರು, ದುಷ್ಟರಾದರೂ ದೇಶದೊಳಗಿಂದು ಕೇಳಲ್ಪಡುವರು, ದ್ರೋಹಿಗಳು ನಿರ್ಮಾಲರಾಗುವರು. ದ್ರೋಹಿಗಳು ನಿರ್ಮಾಲರಾಗುವರು. ತಪ್ಪು ಕೆಲಸ ಮಾಡ್ತಕ್ಕಂಥ ಜನರು ಯಾವಾಗಾದ್ರೂ ಕೈದಾಗ ಸಿಕ್ಕಿ ಬೀಳುತ್ತಾರೋ ಅವಾಗ ಏನು ಮಾಡ್ತಾರ್ರಿ, ಕೈ ಜೋಡಿಸ್ತಾರ, ಕಾಲು ಹಿಡ್ಕೋತಾರ. ನಿರ್ಮಲ ತನಗ ತಾನು ನೆಲದ ಮಟ್ಟಿಗೆ ಬಿದ್ದು ಹೋಗಿ ತಗ್ಗಿಸ್ಕೊಂಡು ಇನ್ನೊಂದ್ಸಲ ಮಾಡಲಪ್ಪ ಎಂಬ ಪರಿಸ್ಥಿತಿದಾಗ ಬರಪ್ಲೆ ನಿರ್ಮಲತನ ಅವ್ರ ಬಳಿ ಬರ್ತದ. ಕಡೆಗೆ ಅದು ಲಾಸ್ಟ್ ಇರ್ತದ, ಅದು ಲಾಸ್ಟ್ ಮೂಮೆಂಟ್ ಇರ್ತದ. ಆ ಮೂಮೆಂಟ್ದಾಗ ಕ್ಷಮಿಸೋರು ಕ್ಷಮಿಸ್ತಾರ, ಕ್ಷಮಿಸೋರು ಕ್ಷಮಿಸಲ್ರು. ಅವಾಗ ಏನಿರ್ತದ ಅಂತಂದ್ರ ಆರ್ಯ ಪಾರ್. ನೀ ಆ ಕಡೆ ನಾ ಈ ಕಡೆ ಅಲ್ಲ. ಈ ತೀರ್ಪಿನಾಗ ನಾವು ಸಿಕ್ಬಿಡಲ್ಲಪ್ಲೆ. ಒಂದು ದಿನ ತೀರ್ಸ್ತಾರ ದೇವರು. ಕಣರೆಪ್ಪಿ ಬೆಳೆದ್ರ ಒಳಗ ತೀರ್ಪು ಮುಗಿದು ಹೋಯ್ತದ. ನೀತಿವಂತರು ಪರದೇಶಕ್ಕೆ ಹೊಂಟೋಯ್ತಾರ.
ಆ ನೀತಿವಂತರು ಯಾಕಡೆ ಹೋಯ್ತಾರೋ ಗೊತ್ತಿಲ್ಲ. ಅವ್ರ ಜಾಗದಾಗ ಅವ್ರು ಹೋಯ್ತಾರ. ಇದು ಮಾತ್ರ ನಾವು ಎಲ್ಲರೂ ನಾವು ನೆನಪಿಟ್ಕೊಂಬರಿ. ಈ ದಿನದಲ್ಲಿ ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಮಾತಾಡ್ಯಾರ. ನಮ್ಮೆಲ್ಲರ ಭದ್ರತೆಗಾಗಿ, ನಮ್ಮೆಲ್ಲರ ರಕ್ಷಣೆಗಾಗಿ, ನಾವೆಲ್ಲರೂ ನಿತ್ಯ ಜೀವ ಪಡ್ಕೋಬೇಕಂತ ಹೇಳ್ಕೇಶಂದ್ರ ದೇವರು ನಮ್ಮ ಮಧ್ಯದಾಗಿದ್ದು ಮಾತಾಡ್ಯಾರ. ದೇವ್ರು ಮಾತದ ಅಂತ ಹೇಳ್ಕೇಶಂದ್ರ ಒಂದ್ ವೇಳೆ ಯಾರಾದ್ರೂ ನಾವು ಗ್ರಹಿಸ್ಕೊಳ್ತೀವೋ ಆ ವಾಕ್ಯಗಳನ್ನು ಎಂದು ಬಿ ಬಿಡಲ್ಲಪ್ಲೆ. ನಾವು ವಿರುದ್ಧವಾಗಿ ಮಾತಾಡಲಪ್ಲೆ. ಒಂದ್ ವೇಳೆ ನಾವು ಜೀವಿಸಿದೆವು ಅಂತಂದ್ರ ಒಂದಿನ ನಮಗೂ ನಿಮಗೂ ಎಲ್ಲರಿಗೆ ರಕ್ಷಣೆ ಅದ. ಈ ವಾಕ್ಯ ದೇವರ ಆಶೀರ್ವಾದ ಮಾಡಿ ಬಲಪಡಿಸಲಿ. ಪ್ರಾರ್ಥನಾ ಮಾಡಿ ಮುಕ್ತಾಯ ಮಾಡ್ಕೊಂಬರಿ. ಕಣ್ಮುಚ್ಚರಿ ಪ್ರಾರ್ಥನಾ ಮಾಡರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು ಯೇಸಯ್ಯ. ನಿಮ್ಮ ಸನ್ನಿಧಿಯಲ್ಲಿ ಸೇರಿಸ್ಕೊಂಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಕೃಪೆಯು, ಕನಿಕರವು, ದಯವು ನಮ್ಮೆಲ್ಲರ ಮೇಲೆ ಇಟ್ಟಿದ್ದಕ್ಕಾಗಿ ಸ್ತೋತ್ರ ಅಯ್ಯ. ಈ ದಿನದಲ್ಲಿ ಸ್ವಾಮಿ ಎಷ್ಟೋ ಜನರು ಪ್ರಭಾ ನಿಮ್ಮ ಸನ್ನಿಧಾನದಲ್ಲಿ ಸೇರ್ಕೊಂಡು ಈ ರೀತಿಯಾಗಿ ಪ್ರಭಾ ಸ್ತುತಿಸುತ್ತಾ, ಆರಾಧಿಸುತ್ತಾ, ಜಯ ಘೋಷ ಮಾಡುತ್ತಾ ಅಯ್ಯ ವಾಕ್ಯ ಓದ್ಕೋತಾ ಕೇಳ್ಕೊತಾ ಪ್ರಭಾ ಎಷ್ಟೋ ಜನರಿಗೆ ಬಲಪಡಿಸುವಾಗ ಎಲ್ಲರ ಮಧ್ಯದಾಗೆ ನೀವಿದ್ದು ಎಲ್ಲರಿಗೆ ಬಲಪಡಿಸಿ ಇವು ಕರ್ತಾನೆ. ಯಾರು ನಾಶವಾಗಲೇ, ಎಲ್ಲರೂ ನಿತ್ಯ ಜೀವ ಪಡ್ಕೊಳ್ಳಿಕ್ಕೆ ಯೋಗ್ಯರಾಗುವಂತ ಒಳ್ಳೆ ಜ್ಞಾನ ಕೊಟ್ಟು ಸಹಾಯ ಮಾಡ್ತೀರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ.